ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನ ಹೇಳ್ತಾ ಇದ್ದೀನಿ ಅವರು ಸೂಪರ್ ಮಿಸ್ಟರ್ ಲೋಕೇಶ್. ಗೊತ್ತಾಗ್ತಾ ಇದೆ ಏನೋ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅವರು ಆಡಿಯನ್ಸ್ ಅವರು ಡಬ್ಬಾ ನಾಯ್ಸ್ ಪೊಲ್ಯೂಷನ್ ಸೂಪರ್. ಅದು ಹಂಗಿರ್ಬೇಕು, ಡಬ್ಬಾನೇ ಜಾಸ್ತಿ ಸೌಂಡ್ ಮಾಡೋದು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಹಲೋ, ಯಾರ್ರಿ ಇದು? ಮುಖ ಮುಚ್ಚಂತಾನು ಭಯಂಗಿಲ್ಲ, ಆಲ್ರೆಡಿ ಮುಚ್ಕೊಂಡ್ಬಿಟ್ಟವ್ರೆ. ರೇ ಯಾರ್ರಿ ಇದು? ಗುಂಡು ಮಾವ, ನಿಮ್ ಮಾವ. ಗುಂಡು ಮಾವ ಎದ್ದೇಳ್ರಿ ಮೇಲೆ. ಗುಂಡು ಮಾವ ಎದ್ದೇಳ್ರಿ ಮೇಲೆ. ಯಾರದು ಬೇಟೆಯಾಡಿ ಮಲಗಿರುವ ಸಿಂಹವನ್ನೇ ಬೀಸುವುದೊಂದೇ, ಕುಡಿದು ಮಲಗಿರುವ ಗುಂಡು ಮಾವನನ್ನ ಬೀಸುವುದೊಂದೇ. ತುಂಬಾ ಲೈಟ್ ಆಯ್ತು. ಇಷ್ಟೇ ನೀರಿರ್ಲಿ, ಇದಕ್ಕೊಂದು 30 ಮಿಕ್ಸ್ ಮಾಡಿ ರಿಪೀಟ್ ಹಾಕಿ. ರೇ ಗುಂಡು ಮಾವ, ಮಕ್ಕಕ್ ನೀರ್ ಎರಚಿದ್ರೆ ಎಣ್ಣೆ ಕೊಡು ಅಂತ ಇದೀರಲ್ರಿ. ಎದ್ದೇಳ್ರಿ ಮೇಲೆ. ರೇ ಕೇಳ್ರಪ್ಪ ಕೇಳ್ರಿ. ರಮ್ಮು ವಿಸ್ಕಿ ಜಿನ್ನು ಎಲ್ಲ ಸ್ಪೆಷಲ್ ಆಫರ್ ಅಂತ ಸ್ಪೆಷಲ್ ಆಗಿ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. ಫುಲ್ ಬಾಟ್ಲಿ ತಗೊಂಡ್ರೆ ಬೆಳ್ಳಿ ನಾಣ್ಯ ಫ್ರೀ ಫ್ರೀ ಫ್ರೀ. ಎಲ್ಲಿ ಎಣ್ಣೆ? ಎಲ್ಲಿ ಬೆಳ್ಳಿ ನಾಣ್ಯ? ಎಲ್ಲಿ ಎಣ್ಣೆ? ಬೆಳ್ಳಿ ನಾಣ್ಯ ಎಲ್ಲಿ? ಯಾವ ಬೀಗಕ್ಕೆ ಯಾವ ಅಕ್ಕಿ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಳಿ ಅಂದ್ರೆ ನೀವ ಇದನ್ನ ಹೇಳಿ. ಹೌದು ಬಾವ, ಏನ್ರಿ ಇಲ್ಲಿ ದಬಾಕೊಂಡಿದೀರ ರೀ? ಅದು ಪೇಪರ್ ಮಕ್ಕಕ್ಕೆ ಹಾಕೊಂಡು ಮಲ್ಕೊಂಡಿದಿರಲ್ಲ, ಏನ್ ವಿಶೇಷ? ಎಂತ ಹೇಳುದು ಅಳಿ ಅಂದ್ರೆ, ಕಾಲ ಸರಿ ಇಲ್ಲ. ಹೆಂಡತಿ ಇಲ್ಲದ ಈ ಕುಡುಕನನ್ನು ಜನ ಬಿಡಲ್ಲ ಅಂತಾರೆ. ಅದಕ್ಕೆ ಸೇಫ್ಟಿಗೆ ಅಂತ ನ್ಯೂಸ್ ಪೇಪರ್ ಇಟ್ಕೊಂಡು ಮಲಗಿದ್ವಿ. ರೀ ಕುಡ್ದು ಮತ್ತಲ್ಲಿ ಏನೇನೋ ಮಾತಾಡ್ಬಿಡ್ರಿ ನೀವು. ಸೇಫ್ಟಿಗೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳೋದು, ನ್ಯೂಸ್ ಪೇಪರ್ ಅಲ್ಲ. ಯಾವ ಕಿತ್ತೋಗಿರೋ ಲಾಜಿಕ್ ರೀ. ನೋಡಿ ಹೇಳಿ ಅಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಯಾರು ಇರ್ತಾರೆ ಹೇಳಿ? CM PM ರಾಜಕಾರಣಿಗಳು, ಅವ್ರು ಇವರು ಯಾರ್ದೋ ಇರ್ತಾರೆ. ಕರೆಕ್ಟ್ ಅಲ್ವಾ? ಹೌದು. ಅವರೆಲ್ಲ ಇದ್ಮೇಲೆ ಅವರ ಜೊತೆ ಅವರಿಗೆ ಅಂತ ಸೆಕ್ಯೂರಿಟಿ ನಂತರ ಇರ್ತಾರಲ್ವಾ? PM CM ಸೆಕ್ಯೂರಿಟಿ ಇರ್ಬೇಕು. ಅದಕ್ಕೆ ನ್ಯೂಸ್ ಪೇಪರ್ ಅನ್ನ ನಾನು ಮುಖದ ಮೇಲೆ ಮಲಗೈ ಇಟ್ಕೊಳ್ತೀನಿ. ಆ ಸೆಕ್ಯೂರಿಟಿ ನನಗೆ ಸೆಕ್ಯೂರಿಟಿ ಆಗಲ್ವಾ? ಅದಕ್ಕೋಸ್ಕರ ಏನ್ ಡಬ್ಬಾ ಲಾಜಿಕ್ ಹೊಡಿತೀರ್ರಿ. ರೇ ಗುಂಡಮ್ಮವ, ಈ ನ್ಯೂಸ್ ಪೇಪರ್ ಅಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ, ಅದನ್ನು ಬಿಟ್ಬಿಟ್ಟಿದ್ದೀರಾ? ಯಾವುದು? ನಿಧನ ವಾರ್ತೆ ಅಂತ. ಅದ್ರಲ್ಲಿ ನೀವು ಬರಲ್ವಾ? ಪಾಪಿ ಚಿರಾಯು ಅಂತದ್ರಲ್ಲಿ ದೊಡ್ಡ ಪೀಪಾಯು. ನಾನು ಅಷ್ಟು ಬೇಗ ಸಾಯುವುದಿಲ್ಲ ಅಳಿ ಅಂದ್ರೆ. ಒಲಿ ಬಿಡಿ, ವಾರಕ್ಕೊಂದ್ಸಲ ಸ್ಪೆಷಲ್ ಎಡಿಷನ್ ಅಲ್ಲಿ ದಾಂಪತ್ಯ ಲೋಕ ಬರುತ್ತಲ್ಲ, ಅದ್ರಲ್ಲಿ ಡಾಕ್ಟ್ರು ಏನಾದ್ರೂ ಸಮಸ್ಯೆ ಇದ್ರೆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತಾರಲ್ಲ, ಅದು ಓದಲ್ವಾ ನೀವು? ಕರೆಕ್ಟ್ ಅಲ್ಲಿ ಅಂದ್ರೆ. ಹೌದು, ಈ ಕಾಲಂ ಬಗ್ಗೆ ನಿಮ್ಗೆ ಗೊತ್ತಾಯ್ತು? ಅದು ಡಾಕ್ಟರ್ ರಜದಲ್ಲಿದ್ದಾಗ ಒಂದಷ್ಟು ಪ್ರಾಬ್ಲಮ್ಸ್ಗೆ ಉತ್ತರ ಕೊಡದೆ ನಾನು. ಆ ಕಾಲಂಗೆ ಊರವರ ದಾಂಪತ್ಯ ಜೀವನಗೆ ಉತ್ತರ ಕೊಡುವ ನೀವು, ನಿಮ್ಮ ದಾಂಪತ್ಯ ಜೀವನವೇ ಸರಿ ಇಲ್ಲಲ್ಲ ಅಳಿ ಅಂದ್ರೆ. ಯಾರ್ಯಾರ್ದೋ ಮಾತ್ ಕೇಳಿ ಪಥ್ಯ ಮಾಡೋ ನಿಮ್ ಮಗಳನ್ನ ಕಟ್ಕೊಂಡಿದ್ದಕ್ಕೆ ನನ್ ದಾಂಪತ್ಯ ಎಕ್ಕುಟ್ಟೋಗ್ಬಿಟ್ಟಿರೋದು. ತಿರುಗಿ ಸಿಟ್ರಲ್ಲ ನನ್ನ. ನೋಡಿ, ಇದೆ ಈ ವಾರ ಒಂದು ಪ್ರಶ್ನೆ ಏನ್ ಬಂದಿದೆ ಹೇಳ್ತೀನಿ. ಓದಿ ನೋಡೋಣ. ಇಲ್ಲಿದೆ ನೋಡಿ. ಈಚೆ ಕೊಡಿ, ನಾನು ಓದ್ತೇನೆ. ಗುಪ್ತದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ನನಗೆ ಮಾತ್ರ ಗೊತ್ತಿರೋದು. ಗುಪ್ತ ಸಮಸ್ಯೆಗೆ ಸೂಕ್ತ ಪರಿಹಾರ. ಓದ್ತೀನಿ ಕೇಳಿ. ಮೊದಲನೆಯ ಪ್ರಶ್ನೆ, ಹೆಸರು ವಿನಯ್, ಆಡುವಳ್ಳಿ ಹಾಸನ. ಡಾಕ್ಟ್ರೆ, ನನಗೆ 1 ವಾರದ ಹಿಂದೆ ಅದಾಗಿತ್ತು. ಅದಾದ ಮೇಲೆ ಇದು ಆಗ್ತಾನೇ ಇಲ್ಲ.
ಈಗ ಇದು ಆಗಬೇಕು ಅಂದ್ರೆ ನಾನು ಏನು ಮಾಡಬೇಕು? ಪ್ಲೀಸ್ ಉತ್ತರ ಕೊಡಿ ಡಾಕ್ಟ್ರೆ. ಅಲೋಳಿ ಅಂದ್ರೆ ಇಂಥ ಕ್ಲಿಷ್ಟವಾದ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಿರಲಿ ಅಂದ್ರೆ? ಉತ್ತರ ನಾವು ಮುಂದಾರಿಲ್ಲ ಕೊಡ್ಬೇಕು. ಕೊಡಿ ನೋಡೋಣ. ಮಿಸ್ಟರ್ ವಿನಯ್ ಅವರೇ, ನಿಮ್ಮ ಸಮಸ್ಯೆ ನಮ್ಗೆ ಅರ್ಥ ಆಗಿದೆ. ಏನು ಹೆದರ್ಬೇಕಾಗಿಲ್ಲ. ನಿಮಗೆ ಇದಾಗ್ಬೇಕಾಗಿದ್ರೆ ನೀವು ಅದನ್ನ ಮಾಡ್ಲೇಬೇಕು. ಅದನ್ನ ಮಾಡಿದ್ರೆ ಇದು ಒಂದು ವಾರದಲ್ಲಿ ಅದು ಸರಿ ಹೋಗುತ್ತೆ. ಇಷ್ಟೇ. ಅದ್ಭುತ ಅಂದ್ರೆ ಪ್ರಶ್ನೆಗೆ ನಿಮ್ಗೆ ಬಹುಮಾನ 2 ರೂಪಾಯಿ ತಗೊಳ್ಳಿ. ಮುಂದಿನ ಪ್ರಶ್ನೆ, ಹೆಸರು ಬೇಡ, ಊರು ಬೇಡ, ವಯಸ್ಸು ಬೇಡ. ಯಾರಿದು ವಿಶೇಷ ವ್ಯಕ್ತಿ? ಕೊಡಿಲ್ಲ. ನೋಡಿ ಅದು ಯಾರು? ಹಂಗೆ ಬರ್ದಿದ್ದಾರೆ. ಹೆಸರು ಬೇಡ, ವಿಲೇಸ ಬೇಡ. ಸ್ವಾಮಿ, ನನ್ ಕಥಾ ಏನಂತ ಹೇಳೋಣ ಸ್ವಾಮಿ. ಹುಟ್ಟಾಗ್ಲಿಂದವೇ ಮದುವೆ ಆಗ್ಬೇಕು ಅಂತ ಆಸೆ ಮಾಡ್ಕೊಂಡಿದ್ದೆ. ನಮ್ಮ ಅಕ್ಕನ ಮದುವೆ ಆಗೋ ಟೈಮ್ನಾಗೆ ಆ ಮದುವೆ ನಿಂತೋಗ್ಬಿಟ್ಟು ನನ್ನ ಮದುವೆ ಆಗೋಯ್ತು. ಮದುವೆ ಏನೋ ಆಗೋಯ್ತು, ಆದ್ರೆ ಫಸ್ಟ್ ನೈಟ್ ಆಗಿಲ್ಲ ಸ್ವಾಮಿ. ರಾತ್ರಿ ಹೊತ್ತು ನಿದ್ದೆ ಬರಕ್ಕಿಲ್ಲ, ಆಗ್ಲೊತ್ತು ಎಚ್ಚರ ಆಗಕ್ಕಿಲ್ಲ, ನನ್ನ ಹೆಂಡತಿ ಕೈಗೆ ಸಿಗಕ್ಕಿಲ್ಲ. ಏನ್ ಮಾಡಿ ಸಾಯಣ? ಈ ನ್ಯೂಸ್ ಓದುವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ನನ್ನ ಮಗ ಬದುಕಿದ್ರು ವೇಸ್ಟ್ ಅಂತ ಅನಿಸ್ತಾ ಇದೆ. ಅದಲ್ಲ ಅಂದ್ರೆ ಈ ಮ್ಯಾಟ್ರು ನಮ್ಮ ಮುದ್ದೇಶಂದು ಅನಿಸ್ತಾ ಇಲ್ವಾ? ಕರೆಕ್ಟು. ಅಕ್ಕನ ಮದುವೆ ಟೈಮಲ್ಲಿ ನನ್ ಮದುವೆ. ನೋಡ್ರಿ ಕರೆಕ್ಟ್ ಆಗಿ ನಿಮ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟ ದಡ್ಡ. ಇಲ್ಲಿ ನನ್ನ ಹೆಸರು ಬೇಡ, ಇದೆಲ್ಲ ಬೇಡ ಅಂತಿರೋನು ಲಾಸ್ಟ್ ಅಲ್ಲಿ ಏನ್ ಬರ್ತಾವ ಗೊತ್ತಾ? ಎಲ್ಲ ಬರ್ದ್ಬಿಟ್ಟು ನಿಮ್ ಕಾಲಕ್ಕೆ ಬೀಳ್ತೀನಿ, ನನ್ನ ಹೆಸರು ಮುದ್ದೇಶ ಅಂತ ಎಲ್ಲೂ ಪ್ರಿಂಟ್ ಆಗ್ತದೆ ಇಡಿಯಟ್. ಅಯ್ಯೋ ಪರಮಾತ್ಮ, ಹುಳಿ ಹೊಟ್ಟೆಯಲ್ಲಿ ಸೊಂಡಿಲಿ ಹುಟ್ಟು ಬಿಡುತ್ತಲ್ವಾ? ಎಲ್ಲ ಅವನ ಅಮ್ಮಂದೇ ಬುದ್ಧಿ. ಅಂದ್ರೆ ನಮ್ಮತ್ತೆ ಸುಂಡಿಲಿನ. ಅಯ್ಯೋ ಅದು ಬಿಡಿಗಳಿ ಅಂದ್ರೆ ಆ ಮಾತು. ಈಗ ಮಗನ ಮನಸ್ಸಿನಲ್ಲಿ ಎಷ್ಟು ನೋವಿದೆ ನೋಡಿ ಹೇಳಿ ಅಂದ್ರೆ. ಪಾಪ ಕುದಿತಾ ಇರುವ ಬೆಂಕಿನ ಹೇಗೆ ತಡ್ಕೊಂಡಿದೆ ನನ್ನ ಮಗ. ಅಲ್ಲಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ರು ಲಗೋರಿ, ಚಿನ್ನಿ ದಾಂಡು, ಮರಕೋತಿ ಆಡ್ತಾ ಇದ್ರೆ ಈ ನನ್ ಮಗ ಹೂವು, ಬಾಳೆಹಣ್ಣು, ಮೈಸೂರು ಪಾಕಿಲ್ಲು ತಂದಿಡು. ಯಾಕೋ ಕಂಡ ಇದೆಲ್ಲ ತಂದಿಡ್ತೀಯ ಅಂತ ಕೇಳಿದ್ರೆ, ಡ್ಯಾಡಿ ನಾನ್ ದೊಡ್ಡವನಾದ್ಮೇಲೆ ಫಸ್ಟ್ ನೈಟಿಗೆ ಇಷ್ಟೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದ ನನ್ನ ಮಗ. ಪಾಪ ಬಾಲ ಅಪರಾಧಿ ನನ್ನ ಮಗ. ಅಲ್ಲ, ನನ್ನ ಮಗ. ಮುಂದುವರಿಸಿ. ಸ್ಕೂಲಲ್ಲಿ ಮೇಷ್ಟು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಇವನ್ ಒಳ್ಳೆ ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ಕೊಂತೀನಿ ಅಂತಿದ್ದ. ಓವರ್ ಕಾಮಿ ನನ್ನ ಮಗ. ಅಲ್ಲ, ಗೊತ್ತಾಯ್ತು. ಅವನು ನನ್ನ ಮಗ ಅಂತ ನೀವ್ ಹೇಳ್ತೀರಾ ಅಲ್ವಾ? ಕರೆಕ್ಟ್ ತಾನೆ? ಅಲ್ಲ, ಆ ಓವರ್ ಕಾಮಿಯೇ ನಾನು. ಇದೆಯಾ ಇನ್ನೂ ಇಲ್ವಾ? ಏನಾದ್ರು ಇನ್ನೂ ಕಾರಣಮ್ಮ ಇದೆಯಾ ನಿಮ್ ಮಗಂದು? ಮುಂದುವರ್ಸಿ. ಇನ್ನೆಲ್ಲಿಂದ ಮುಂದುವರ್ಸಿ ಅಂದ್ರೆ ಇನ್ನೆಲ್ಲಿಂದ ಮುಂದುವರ್ಸಿ? ಇಷ್ಟೆಲ್ಲ ಬಾಲ್ಯದಿಂದಲೇ ಕನಸು ಒತ್ತಿದ ನನ್ನ ಮಗ ಇವತ್ತು ಮದುವೆ ಆದ್ಮೇಲೂ ಶೋಭನ ಇಲ್ಲ ಅಂದ್ರೆ ನಾನೊಬ್ಬ ತಂದೆಯಾಗಿ ಏನು ಪ್ರಯೋಜನ? ನಮ್ ತಾಯಣೆಗೂ ಅವನು ಹುಟ್ಟಿದ್ದು, ನೀವ್ ಅವ್ರಿಗೆ ಅಪ್ಪ ಹಾಕಿದ್ದು ಎರಡೂ ವೇಸ್ಟ್. ಅಂದ್ರೆ ಗಾಯದ ಮೇಲೆ 2 ಬರೆ ಎಳೆದು ಬಿಡಿ, ಆದ್ರೆ ನನ್ನ ಮಗನ ಬಗ್ಗೆ ಚುಚ್ಚಿ ಮಾತಾಡ್ಬೇಕು. ಫುಲ್ಲು ಬಾಟ್ಲಿ ಎಣ್ಣೆ ಕೈಯಿಂದ ಕಾಲು ಜಾರಿ ಕಾಲಿಗೆ ಬಿದ್ದು ಹೊಡೆದು ಹೋದಷ್ಟು ನೋವಾಗ್ತದೆ ಹೇಳಿ. ಒಳ್ಳೆ ಉದಾಹರಣೆ. ತುಂಬಾ ಚೆನ್ನಾಗಿದೆ. ದೈಹಿಕ ಮತ್ತು ಮಾನಸಿಕ ಎರಡೂ ನೋವುಗಳನ್ನ ಸೇರ್ಸಾಡ್ತದೆ. ಅದಕ್ಕೆ ನಾನು ಹಳಿ ಅಂದ್ರೆ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ಏನದು? ನನ್ನ ಐಡಿಯಾ ಏನಂದ್ರೆ, ಏನ್ ಹೇಳಿ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಗ್ಯಾರೇಜ್ ಅಲ್ಲಿ ಟೈರ್ ಬಸ್ಟ್ ಆಗಿ ನಿಂತಿರುವ ಕಾರು ತರ ಇರುವ ನನ್ನ ಮಗನ ದಾಂಪತ್ಯ ಜೀವನವನ್ನ ನನ್ನ ಕೈಯಾರೆ ಟಿಂಕರಿಂಗು, ಆಂಕರಿಂಗು ಎಲ್ಲ ಮಾಡಿ ನಾನೇ ಮಾಡಿ ಸರಿ ಮಾಡ್ತೇನೆ.
ಇದು ನನ್ನ ಗುಂಡು ಮಾವನ ಪ್ರತಿಜ್ಞೆ. ಏಯ್, ಮಾಡ್ತೇನೆ ಮಗನೇ ನಿನ್ಗೆ. ಏನ್ ಮಾಡ್ತೀರಾ ಹೇಳ್ಬಿಟ್ಟು ಹೋಗ್ರಿ, ಪರವಾಗಿಲ್ಲ. ಬೇಡ, ಮಾಡ್ತೇನೆ ನಾನು. ಏ ಗುಂಡು ಮಾವ, ಮಾಡ್ತೇನೆ ಏನ್ ಮಾಡ್ತೇನೆ. ಅದೇನಾದ್ರೂ ಮಾಡ್ಕೊಂಡು ಸಾಯ್ಲಿ, ನಮ್ಗೇನಾಗಬೇಕಾಗಿದೆ. ಲೆಟ್ ದೆಮ್ ಡು ವಾಟ್ ಎವರ್ ದೇ ವಾಂಟ್. ಟಾರ್ಚರ್ ರೀ ಮನೇಲಿ, ಒಬ್ಬೊಬ್ರು ಟಾರ್ಚರ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಎಡಕಲ್ಲು ಗುಡ್ಡದ ಮೇಲೆ ಅಂತ ಒಂದು ಸಿನಿಮಾ ಬಂದಿತ್ತು, ನೋಡಿದ್ರಾ? ಅಫ್ಕೋರ್ಸ್. ಸೂಪರ್ ಡೂಪರ್ ಎಕ್ಸ್ಟ್ರಾರ್ಡಿನರಿ ಮೂವಿ. ಅದು ಇವತ್ತಿನವರೆಗೂ ಅಷ್ಟೇ, ಎಸ್ಸಲ್ಲಿ ನೋಡಿದ್ರು ಬೋರ್ ಆಗಲ್ಲ. ಯಾಕಂದ್ರೆ ಅದರಲ್ಲಿದ್ದಂತ ಒಂದು ಸ್ಟೋರಿ ಆಗಿರ್ಬೋದು, ಅದರಲ್ಲಿದ್ದಂತ ಟೆಕ್ನಿಷಿಯನ್ಸ್, ಸ್ಟಾರ್ ಕ್ಯಾಸ್ಟ್, ಎವ್ರಿಬಡಿ ವರ್ ಸೂಪರ್. Yes. ಅದಕ್ಕೆ ಇವತ್ತಿನವರೆಗೂ ಆ ಟೈಟಲ್ ಹೇಳಿದ ತಕ್ಷಣ ಒಂಥರ ವಿ ಗೋಯಿಂಗ್ ಟು ಅ ಸ್ಟೇಟ್ ಆಫ್ ಟ್ರಾನ್ಸ್. ಆ ಸಿನಿಮಾ ನಮ್ ಕಣ್ಮುಂದೆ ಬರುತ್ತೆ. ಇವಾಗ ಎಡಕಲ್ಲು ಗುಡ್ಡದ ಮೇಲೆ ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಕನ್ನಡ ಸಿನಿಮಾ ತಯಾರಾಗಿದೆ. ಇದು ಕೂಡ ಅಷ್ಟೇ ಅದ್ಭುತವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಇದರಲ್ಲಿ ಮಾಡಿರುವಂತ ಆರ್ಟಿಸ್ಟ್ಗಳು ಕೂಡ ದೇ ಆರ್ ಫ್ಯಾಂಟಾಸ್ಟಿಕ್. ಇವತ್ತು ಮಜಾ ಟಾಕೀಸ್ಗೆ ಅವರೆಲ್ಲ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಸಿಕ್ಕಾಪಟ್ಟೆ ಮಾತಾಡೋಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಮಾಡೋಣ ಪ್ರಣಯ ರಾಜ ಶ್ರೀನಾಥ್ ಮಾಮ. ಶ್ರೀನಾಥ್ ಮಾಮ, ಯಾಕೆ ಹಂಗ್ ನೋಡ್ತಾ ಇದೀರಾ? ಅಲ್ಲ, ಯಾಕೆ ಸ್ಪೆಷಲ್ ಆಗಿ ನಮಸ್ತೆ ಮಾಡಿದೆ ಅಂತ? ನೀನು ಚಿಕ್ಕ ಮಗುವಿಂದಲೂ ನೋಡ್ತಾ ಇದ್ದೀನಿ, ಇವ್ರು ಚಿಕ್ಕವರಾಗಿದ್ದ ನೋಡ್ತಾ ಇದ್ದೀನಿ. ನಾ ಬಂದೆ, ತಪ್ಕೊಂಡೆ, ಬಹು ಆನಂದ ಆಯ್ತು ನನಗೆ. ನಿಮ್ಮಪ್ಪ ತಪ್ಕೋತಿದ್ದಿಲ್ಲ, ಹಾಗೆ ಇತ್ತು. ಆಮೇಲೆ ನಾನು ಹಿಂಗೆ ನಿಂತಿದ್ದೀನಿ, ಎಲ್ಲೋ ನೋಡಿದ್ರೆ ಅಲ್ಲೇನೋ ಮಾತಾಡ್ಕೋತಾ ಇದ್ದಿಲ್ಲ. ತಪ್ಕೊಳ್ಳಿಲ್ಲ ಅಂತ ನೀವ್ ಹೇಳ್ತಾ ಇರೋದಾ? ಅಯ್ಯೋ, ಎಷ್ಟು ಸ್ಮೂತ್ ಆಗಿ ಒಂದ್ ಚಾನ್ಸ್ ಕೊಡ್ಸಿದ್ರೆ. ಅಪ್ಪಾಜಿಗೆ ಬೇಜಾರಾಗತ್ತೆ ಅಂತ. ನಮ್ಮ ಪ್ರೀತಿಯ ಶ್ರೀನಾಥ್ ಮಾಮ, ಮೈ ಲವ್ಲಿ ಎವರ್ ಬಬ್ಲಿ, ಒಂಥರ ಯಾವಾಗ್ಲೂ ಒಂದು ಎನರ್ಜಿ, ಒಂದು ರೊಮ್ಯಾಂಟಿಕ್ ಹೀರೋ. ಎವರ್ ರೊಮ್ಯಾಂಟಿಕ್ ಹೀರೋ. ಇವತ್ತು ಮಜಾ ಟಾಕೀಸ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಶ್ರೀನಾಥ್ ಮಾಮ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್ ಟು ಇಟ್ ಮೈ ಪ್ಲೆಜರ್. ಆದ್ರೆ ಒಂದು ಎವರ್ ರೊಮ್ಯಾಂಟಿಕ್ ಅಂತಾರೆ ಅಂತ ನಾನು ರಸ್ತೆದಲ್ಲಿ ಲವ್ ಮಾಡ್ತೀನಿ ಅಂತ ಅನ್ಕೋಬೇಡಪ್ಪ, ಪರದೆ ಮೇಲೆ ಮಾತ್ರ. ಇವಾಗ ಲವೆಲ್ಲ ಹುಡುಗ ಬಿಟ್ಟಿದ್ದೀನಿ ನೋಡಿ, ಅವರು ಪರದೆ ಮಾತ್ರ, ನೀವು ನಾವೆಲ್ಲ ರಸ್ತೆಯಲ್ಲೆಲ್ಲ. ಹೇಳ್ಬಿಡಿ, ಮಾಡ್ಬಿಡಿ, ಏನ್ ಹೇಳಿದ್ದೆ. ಲವ್ಲಿ, ಫ್ಯಾಂಟಾಸ್ಟಿಕ್. ತಾವೆಲ್ಲ ಬಂದಿದ್ದು ಬಹಳ ಖುಷಿಯಾಗಿದೆ. ದಯವಿಟ್ಟು ಬನ್ನಿ. ಪೀನಟ್ ಸೋಫಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ಎಡಕಲ್ಲು ಗುಡ್ಡದ ಮೇಲೆ. ಇವಾಗ ಅದೇ ಟೈಟ್ಲ್ ಇಟ್ಕೊಂಡು ಸಿನಿಮಾ ತಯಾರು ಮಾಡಿದೀರಾ. ಈ ಸಿನಿಮಾದ ವಿಶೇಷತೆಗಳು ಏನು ಹೇಳಿ? ಈ ವಿಶೇಷ ಅಂದ್ರೆ ಇದು ಒಂದು ಮಕ್ಕಳ ಸಿನಿಮಾ, 14-15 ವರ್ಷ ಇರ್ಬೋದು ಅಷ್ಟೇ. ಅವ್ರಿಗೆ ತಂದೆ ತಾಯಿ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ವ್ಯವಸ್ಥೆಯಲ್ಲಿ ಇದ್ದಾಗ ಆ ವ್ಯವಸ್ಥೆಗೆ ತಕ್ಕಂತೆ ಅವ್ರು ನಡ್ಕೊಂಡು ಹೋಗ್ತಾ ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಆ ಮಕ್ಕಳಿಗೆ ಗಮನ ಕೊಡದೇ ಇದ್ದಾಗ ನಮ್ಮ ಮಕ್ಕಳು ತಾನೇ, ಅವ್ರು ನಮ್ಮಂಗೆ ಇರ್ತಾರೆ, ಪರವಾಗಿಲ್ಲ ಅನ್ಕೊಂಡು ಅಪ್ಪ ಅಮ್ಮ ಇಬ್ರು ಅವ್ರವ್ರ ಕೆಲ್ಸಕ್ಕೆ ಇದಾಗಿದ್ದಾಗ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ನಮಗೆ ಪ್ರೀತಿ ತಪ್ಪೋಗಿದೆ ಅಂತ ಅನ್ಸುತ್ತೆ. ಆ ಪ್ರೀತಿನ ಹುಡ್ಕೊಂಡು ಹೋದಾಗ ಸ್ನೇಹಿತೆ ಇರ್ಬೋದು, ಯಾರು ಬೇಕಾದ್ರೂ ಸಿಗ್ಬೋದು. ಆ ಸ್ನೇಹಿತೆ ಪ್ರೀತಿನಲ್ಲಿ ಸಿಗಾಕೊಂಡ ಹುಡುಗಿ ಆ ಸ್ನೇಹಿತೆನ ಕಳ್ಕೊಂಡಾಗ ಅವಳ ಮನ್ಸಿಗೆ ಏನೇನು ನೋವಾಗತ್ತೆ, ಹೇಗಾಗತ್ತೆ, ಅಲ್ಲಿಂದ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಏನೇನು ಅವ್ಳು ಮಾಡ್ತಾಳೆ, ಅದೇ ಮೈ ಎಡಕಲ್ ಗುಡ್ಡದ ಮೇಲೆ ಕತೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ ಸರ್. ಹಾಗಾದ್ರೆ ಎಡಕಲ್ಲು ಗುಡ್ಡದ ಮೇಲೆ ಪ್ರೀಕ್ವೆಲ್ ಸೀಕ್ವೆಲ್ ಅಲ್ಲ, ಆ ಸಿನಿಮಾಗೂ ಈ ಸಿನಿಮಾಗೂ ಕನೆಕ್ಷನ್ ಇಲ್ಲ. ಎಡಕಲ್ಲು ಸರ್, ಎಡಕಾಲು ಅಲ್ಲ. ಎಡಕಲ್ಲೇ ಹೇಳಿದ್ದು ನೀವು ಎಡಕಾಲು ಅಂದ್ರೆ ಇಲ್ಲ ಎಡಕಲ್ಲು. ಎಡಕಲ್ಲು ಅದು ಎಲ್ಲಿ ಶೂಟ್ ಮಾಡಿದ್ರು, ಎಡಕಲ್ ಗುಡ್ಡದ ಮೇಲೆ. ಅಲ್ಲೇ ಇವರು ಶೂಟ್ ಮಾಡಿದ್ದಾರೆ. ಆ ಹುಡುಗಿ ಏನೆಲ್ಲ ಹುಡ್ಕೊಂಡೋದು, ಏನೆಲ್ಲ ಮಾಡೋದು ಅನ್ನೋದು ಅಲ್ಲೇ ತೆಗಿತಾರೆ. ಸೊ ಹಾಗಾಗಿ ಎಡಕಲ್ ಗುಡ್ಡದ ಮೇಲೆ ಇಟ್ಕೊಂಡು. ಜ್ಯೋತಿ ಅವರೇ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ ಹೇಳಿ? ಹಂಗ್ ಕೇಳ್ಬಿಟ್ರೆ ಹೇಳಕ್ ಬೇಜಾರಾಗಲ್ವಾ? ಅದು ಮಜಾ ಟಾಕೀಸ್ ಟ್ಯಾಗ್ ಲೈನ್. ಅದು ಫಸ್ಟ್ ಕೇಳೋದು ಏನ್ ದಬಾಕಿದ್ದೀರಾ ಅಂತ. ಸುಮಾರು ದಬಾಕ್ಬಿಟ್ಟಿದೀನಿ. ಹೇಳಿ ಅದೇ ಏನೇನು ಅಂತ. ನಂದು ಆಕ್ಚುಲಿ ಒಂದು ಟೀಚರ್ ರೋಲು, ಬಟ್ ತುಂಬಾ ಮೆಚ್ಯೂರ್ಡ್ ರೋಲ್ ಇದು. ತುಂಬಾ ಖುಷಿ ಆಯ್ತು ನನ್ಗೆ. ತುಂಬಾ ಅಂದ್ರೆ ಈ ಸಿನಿಮಾನ ಈ 16-17 ವರ್ಷದ್ದು ಅಥವಾ ಒಂದು ಈ ಹೈಸ್ಕೂಲ್ ಮಕ್ಕಳು ಅಂತವ್ರೆಲ್ಲ ನೋಡಿದಾಗ ನಮ್ ಲೈಫಲ್ಲೂ ಎಲ್ಲೋ ಒಂದ್ ಕಡೆ ಈ ತರದ್ ನಡೀತಾ ಇದೆಯೇನೋ ಅಂತ ತುಂಬಾ ಕನೆಕ್ಟ್ ಆಗ್ತಿವಿ. ಆಕ್ಚುಲಿ ನನಗೆ ಮೂವಿ ಮಾಡ್ತಾ ಇದ್ದಾಗ್ಲೂ, ನಾನು ಟೀಚರ್ ರೋಲ್ ಮಾಡ್ತಿದ್ದಾಗ್ಲೂ ನನಗೆ ನನ್ ಟೀಚರ್ಸ್ ಏನ್ ಅನ್ಭವಿಸಿರ್ಬೋದು, ಸುಮ್ನೆ ಒಂದೊಂದ್ಸತಿ ಮಕ್ಳ ಮೇಲೆ ರೇಗ್ತಾರೆ, ಯಾಕೆ ರೇಗ್ಬೋದು, ಅದ್ರ ಹಿಂದೆ ಏನ್ ರೀಸನ್ ಇರ್ಬೋದು. ಸೊ ಆತರ ತುಂಬಾ ರಿಯಲ್ ಲೈಫ್ಗೆ ಕನೆಕ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ.
ಇವಾಗ ನೀವ್ ಹೇಳಿ, ನಿಮ್ಮ ತಂದೆನೂ ಟೀಚರು ಎಸ್ ಅಲ್ವಾ? ಎಸ್. ಸೊ ಅವರು ಯಾವ್ಯಾವ ಕಾರಣಕ್ಕೋಸ್ಕರ ನಿಮಗ್ ಬೈಯೋರು? ನನಗ್ ಜಾಸ್ತಿ ಬೈತಾನೆ ಇರ್ಲಿಲ್ಲ, ಹೊಡಿತಾ ಇದ್ರು? ಹೊಡೆದೇ ಇಲ್ಲ, ಕೈಯೇ ಮಾಡಿಲ್ಲ ನಮ್ಮಪ್ಪ ನನ್ ಮೇಲೆ. ಬರೀ ಕೋಲಲ್ಲೇ ಹೊಡಿತಾ ಇದ್ರು, ಅದು ಹೇಳಿ. ಇಲ್ಲ ಆಕ್ಚುಲಿ ಬೈದಿಲ್ಲ, ಹೊಡೆದಿಲ್ಲ. ನಮ್ಮಪ್ಪ ಬ್ಯುಸಿ ಇದ್ರು, ಅವ್ರವ್ರ ಕೆಲಸದಲ್ಲಿ ಟೀಚ್ ಮಾಡೋದಿರ್ಬೋದು, ಸಿನಿಮಾ ನಿರ್ದೇಶನ ಇರ್ಬೋದು, ಪತ್ರಕರ್ತರಾಗಿರ್ಬೋದು, ತುಂಬಾ ಬ್ಯುಸಿ ಇರ್ತಾ ಇದ್ರು. ಹೆಚ್ಚು ಸಮಯ ಕಳಿಯಕ್ಕಾಗ್ಲಿಲ್ಲ. ಹೊಡೆದಿಲ್ಲ, ಅವ್ರು ಬೈದು ಇಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ಸೃಜಾ ಅವ್ರು ಎಷ್ಟು ಡೀಸೆಂಟ್ ಆಗಿದ್ರು ಸ್ಕೂಲಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಯಾರು ನೀವು ಸೃಜನ್ಗೆಲ್ಲ ಈ ತರ ಡೈಲಾಗ್ ಹೊಡೆದ್ಬಿಟ್ಟು ಸಿಕ್ಕಾಕಿಸ್ಬಿಟ್ರೆ Decent ಆಗಿ ಹೇಳಿದ್ರು. Decent ಆಗಿ. ಆಯ್ತು ಕತೆ. ಸೊ ಯು ಅಪ್ರಿಶಿಯೇಟ್ ಹಿಮ್ ಡೀಸೆಂಟ್ ಅಂತ ಅಂತ ಅನ್ಕೊಂಡೆ, ಹೊಡೆದಿಲ್ಲ. ಅನ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಅನ್ಕೋಬೋದು. ಕೇಳ್ಸಿದ್ಯಲ್ಲಮ್ಮ. ಮಿಸ್ಟರ್ ಲೋಕೇಶ್ ಈ ತರ ಒಂದ್ ಕೊಟ್ಬಿಟ್ರೆ ಕನೆಕ್ಷನ್ ಸಾಕು, ಮುಗೀತಲ್ಲಿಗೆ. ಒಂದ್ ಸೆಗ್ಮೆಂಟ್ ಫುಲ್ ನನಗೆ ಡೆಡಿಕೇಟ್ ಮಾಡ್ಬಿಡ್ತಾರೆ. ಸ್ವಾತಿ, ತಾವೇನ್ ದಬಾಕಿದ್ರ ಹೇಳಿ? ದಬಾಕಿರೋದಂದ್ರೆ ಆಕ್ಚುಲಿ ಇದು ಒಂದ್ ಫಿಮೇಲ್ ಓರಿಯೆಂಟೆಡ್ ಫುಲ್ ಕತೆ. ಅಂದ್ರೆ ಅಪ್ಪಾಜಿ ಹೇಳ್ದಂಗೆ ಒಂದ್ ತಂದೆ ತಾಯಿ ಪ್ರೀತಿ ಸಿಗ್ದರೆ ಇದ್ದಾಗ ಮಕ್ಕಳು ಹೇಗೆ ಇರ್ತಾರೆ, ಅವ್ರ ಭಾವನೆಗಳು ಹೇಗಿರತ್ತೆ, ಅವರು ಅವ್ರ ಫೀಲಿಂಗ್ಸ್ ನ ಯಾರ ಹತ್ರ ಶೇರ್ ಮಾಡ್ಕೊಳಕ್ ಆಗ್ದಿರ ಅವ್ರು ಹೇಗೆ ನೊಂದ್ಕೋತಾರೆ ಅನ್ನೋದೇ ಕಂಪ್ಲೀಟ್. ಅಂದ್ರೆ ಆಸ್ ಯೂಶಲಿ ಟೀನೇಜ್ಗೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ. ಪಾಪ ಅವ್ರು ಒಂದ್ ಸ್ವಲ್ಪ ನರ್ವಸ್ ಇದಾರೆ, ಕರ್ಸಿ ಜೊತೆಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಕ್ಯಾಶುವಲ್ ಆಗಿ ಕರ್ಸಿ ಜೊತೆಲಿ ಡ್ಯಾನ್ಸ್ ಮಾಡ್ತೀನಿ, ಕುಣಿತೀನಿ. ನಿಮ್ ಹೆಸರೇನು, ಏನ್ ಮಾಡ್ತಾ ಇದ್ರಿ ಮುಂಚೆ, ಅವೆಲ್ಲ ಸಾಯಂಕಾಲ ಏನ್ ಮಾಡ್ತಾ ಇದೀರಾ ಅವೆಲ್ಲ ಕೇಳ್ಬಿಟ್ಟು ಆಮೇಲೆ ಕತೆ ಪಿಕ್ಚರ್ ಎಲ್ಲ ಕೇಳಿದ್ರೆ ಒಂದ್ ಸ್ವಲ್ಪ ನರ್ವಸ್. ನೀವೇ ಎಲ್ಲ ಡೀಟೇಲ್ಸ್ ಬೇಕಾಗಿರೋದು ನಿಮ್ಗೆ. ಪಿಕ್ಚರ್ ಅಲ್ಲಿ ಏನ್ ಮಾಡಿದೀರಾ ಅದು ಇದು ನಮ್ ಡೀಟೇಲ್ಸ್. ಸಾಯಂಕಾಲ ಏನ್ ಮಾಡ್ತಾ ಇದೀರಾ, ಇಲ್ಲ ಶೋ ಆದ್ಮೇಲೆ ಎಲ್ಲಿ ಹೋಯ್ತೀರಾ, ಇವೆಲ್ಲ ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ ನೀವ್ ಕೇಳಿ. ಆಯ್ತು, ಸಾರಿ. ಇಲ್ಲ ನೀವು ಮಾತಾಡಿ, ಸ್ವಾತಿಗೆ ನೀವೇ ಇಂಟರ್ವ್ಯೂ ಮಾಡಿ ಮಾತಾಡಿ. ಇಲ್ಲ, ಮುಂಚೆ ಏನ್ ಮಾಡ್ತಾ ಇದ್ರಿ ಸಿನಿಮಾಗೆ ಬರೋಕು ಮುಂಚೆ? ಕೊನೆ ಸೀರಿಯಲ್ 4 ಮರ್ಡರ್ಸ್ ಮಾಡಿದ್ದಾರೆ, 5th ವೆಯ್ಟ್ ಮಾಡ್ತಾ ಇದಾರೆ. ಮರ್ಡರ್ ಮಾಡಿಲ್ಲ, ಸೀರಿಯಲ್ ಮಾಡ್ತಿದ್ದೆ. ಸೀರಿಯಲ್ ಕಿಲ್ಲರ್. ಈಗ ಫಸ್ಟ್ ಸಿನಿಮಾ ಮಾಡ್ತಾ ಇದೀರಾ? ಏನ್ ಓದಿದೀರಾ? BCom ಕಂಪ್ಲೀಟ್ ಆಗಿದೆ. ಓಕೆ. ಸೊ ನಾವು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತೀರಾ? ನಿಮ್ ತರ ಬರ್ದೇ ಇರ್ಬೋದು. ಇಲ್ಲ, ಇಫ್ ಯು ನೋ ಹೌ ಟು ಡ್ಯಾನ್ಸ್ ಯು ಕ್ಯಾನ್ ಡ್ಯಾನ್ಸ್ ವಿತ್ ಸೃಜನ್. ಸೃಜನ್ ತುಂಬಾ ಒಳ್ಳೆ ಡ್ಯಾನ್ಸರ್, ತುಂಬಾ ಒಳ್ಳೆ ಡ್ಯಾನ್ಸರ್, ಒಳ್ಳೆ ಮಾತುಗಾರ, ಒಳ್ಳೆ ಆಕ್ಟರ್, ಚೆನ್ನಾಗಿ ಡ್ಯಾನ್ಸ್ ಮಾಡೋದು, ಒಳ್ಳೆ ಗೆಳೆಯ. ಥ್ಯಾಂಕ್ ಯು. ನನಗೆ ಹೇಳಿದ್ರೆ ಆಕ್ಚುಲಿ ಇವಾಗ ಒಂದೊಂದು ಪ್ರಶ್ನೆ ಕೇಳ್ತೀನಿ ಶ್ರೀನಪ್ಪಮ್ಮ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಖಂಡಿತ. ಆಯ್ತಾ? ನೀವು ನಮ್ಮಪ್ಪ ನಾಟಕದಿಂದ ಸ್ನೇಹಿತರು. ಹೌದು. ಸಿನಿಮಾಗಿಂತ ಜಾಸ್ತಿ ನಾಟಕದಲ್ಲಿ ಕಾಲ ಕಳೀತಾ ಇದ್ರಿ. ಹೌದು. ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ರಿ. ಹೌದು. ಹುಡುಗಿಯರಿಗೆ ಹೆಂಗ್ ಲೈನ್ ನೋಡಿತಾ ಇದ್ರಿ? ಹುಡುಗಿಯರಿಗೆ ಲೈನ್ ನೋಡೋದು ಅವನಿಗೆ ನಾ ಹೇಳ್ಕೊಟ್ಟೆ. ಹೌದಾ? ಗಿರಿಜಂಗ್ ಲೈನ್ ನೋಡ್ದ ಮದುವೆ ಮಾಡ್ಕೊಂಬಿಟ್ಟ. ಅದಕ್ಕೆ ನಾವು ಸೊ ಬೇಸಿಕಲಿ ಮಜಾ ಟಾಕೀಸ್ ನಡೀತಾ ಇರೋದಕ್ಕೆ ಮುಖ್ಯವಾದ ಕಾರಣ ಶ್ರೀನಾಥ್ ಮಾಮ. ಆದ್ರೆ ಇನ್ನೊಂದೇ ಒಂದು ಮಾತು, ಆ ಲವ್ ಮಾಡೋದ್ರಲ್ಲಿ ನನ್ಗಿಂತಲೂ ಮುಂದೆ ಹೊರಟೋದ. ಸೂಪರ್. ಹಾ ಸುರೇಶ್ ಸರ್, ಅದಕ್ಕೂ ಮುಂಚೆ ಮೂಕ್ ಸುರೇಶ್ ಅಂತ ಯಾವಾಗ ಬಂತು ತಮ್ಮ ಹೆಸರು? ಬಹಳ ಮುಖ್ಯವಾದ ವಿಷಯ. ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸ್ತಾ ಇದ್ರ? ಇಲ್ಲ, ಮೂಗು ನನಗೆ ಆಗಾಗ ನೆಗಡಿ ಆಗ್ತಾ ಇತ್ತು. ಆ ನೆಗಡಿ ಆದಾಗ ಏನಾಗ್ತದೆ, ಮೂಗಿನಲ್ಲಿ ಸೋರಕ್ ಶುರು ಆಗ್ತದೆ. ಆ ಹಿಂಡಿ ಉದ್ದ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸೋರ್ ಸುರೇಶ್ ಇರ್ಲಿ. ನಾನು ಹೆಣ್ಣು ನೋಡೋದಕ್ಕಿಂತ, ಮದುವೆ ವಯಸ್ಸಲ್ಲಿ ಹೆಣ್ಣು ನೋಡೋದಕ್ಕಿಂತ ಹೋದೆ. ಒಂದ್ ನಿಮಿಷ, ಮದುವೆ ವಯಸ್ಸಲ್ಲಿ ಹೆಣ್ಣು ನೋಡಕ್ ಹೋದೆ ಅಂತ ಹೇಳ್ತಾ ಇದ್ದೀರಾ, ಅದಕ್ ಮುಂಚೆ ನೋಡ್ಲೇ ಇಲ್ವಾ? ನೋಡಿದ್ದೆ ಸರ್. ಇದು ಪಾಯಿಂಟ್. ಕರೆಕ್ಟ್ ಕರೆಕ್ಟ್. ಅಲ್ಲ, ನೋಡಿದ್ದೆ, ಯಾರು ಬೀಳ್ಲಿಲ್ಲ. ಬೀಳ್ತಾರಂತಲ್ಲ, ನೀವು ಬಿದ್ದಿದ್ರ? ನಾನು ಬಿದ್ದಿದ್ದೆ ಸರ್. ನೀವು ಟ್ರೈನಿಂಗ್ ತಗೋಬೇಕಾಗಿತ್ತು. ಹೌದು. ಪ್ರಣಯ ರಾಜ ಸುಮ್ನೆ ಅಲ್ಲ. ಗೋಲ್ಡ್ ಹಾಕೊಂಡಿದ್ದೆ ನಾನು. ಇರ್ಲಿ ಸರ್, ಏನಂತಂದ್ರೆ ಮದುವೆ ವಯಸ್ಸಿನ ಹುಡುಗಿ ನೋಡೋಣ ಅಂತ ಹೋದಾಗ ಬೆಂಗಳೂರಲ್ಲಿ ಸಿಟಿ ಹುಡುಗಿನ ನೋಡ್ಬಿಟ್ಟು ಮದ್ವೆ ಆಗ್ಬೇಕು ಅಂತ ನನಗೆ ಬಹಳ ಇಷ್ಟ ಆಯ್ತು. ನಮ್ಮ ಮನೇಲಿ ಕೇಳ್ತಿರ್ಲಿಲ್ಲ, ಆದ್ರೂ ಕೂಡ ಹೋದೆ. ಗೆಳೆಯರು ಬರ್ತಿದ್ರು, ನಾವು ಬರ್ತೀವಿ ಹುಡುಗಿನ ನೋಡೋದಕ್ಕೆ. ಹುಡುಗಿ ಬೆಳಗಿದಳೋ, ಕಪ್ಪಿದಳೋ, ಉದ್ಕಿದಳೋ, ಗಿಟ್ಕಿದಳೋ, ಹುಡುಗಿರ ಜಡೆ ಒರಿಜಿನಲ್ ಡೂಪ್ಲಿಕೇಟ್. ಅಕಸ್ಮಾತ್ ನೀನ್ ನೋಡ್ ನಕ್ಕಾಗ ಬಾಯಿ ತುಂಬಾ ಹಲ್ಗಳಿದೆ, ಅಕಸ್ಮಾತ್ ಬಿದ್ದೋಗಿದೆ, ಕಟ್ಟಿಸ್ಕೊಂಡಿರ್ತಲ್ಲ, ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಪರೀಕ್ಷೆ ಮಾಡಿ ನೀವ್ ಹೇಳ್ತಿ ಯಾವಾಗ ಒಪ್ಕೊ ಅಂತ. 3 ಹುಡುಗಿರ್ ನೋಡ್ದೆ ಸ್ವಾಮಿ. 3 ಜನ ಹುಡುಗಿರ್ ನೋಡುವಾಗ್ಲೂ ಗೆಳೆಯರು ಏನ್ ಮಾಡ್ತಾ ಇದ್ರು,
ಚೌಚೌಬಾತ್ ತಿನ್ನಕ್ ಅವ್ರು ಕೊಟ್ಟಂತ ಚೌಚೌಬಾತ್ ತಿನ್ನಕ್ ಬರೋರು ಚೌಚೌಬಾತ್ ಚೆನ್ನಾಗಿದೆ ಹುಡುಗಿ ಚೆನ್ನಾಗಿಲ್ಲ ಅಂತ ನಾನು ಮಾರಿಸ್ಬಿಟ್ಟು 3 ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಅದಾಗಿ 1 ತಿಂಗಳಾಯ್ತು. ತಿಂಗಳಾದ್ಮೇಲೆ 3 ಜನನು ಇನ್ವಿಟೇಷನ್ ಇಟ್ಕೊಂಡ್ ಬಂದ್ರು. ಆ ಹುಡುಗಿರ್ ಜೊತೆ ಅವ್ರ ಮದ್ವೆ. ಅವ್ರ ಮದ್ವೆ. ಗೆಳೆಯರ್ ನಂಬಲೇಬಾರ್ದು ಅಂತ ನಾನು ಸಿಟಿ ಬಿಟ್ಬಿಟ್ಟು ಹಳ್ಳಿಗೆ ಹೋಗಿ ಕೂತಿದ್ದೀನಿ ಹುಡುಗಿ ಮನೇಲಿ ಹುಡುಗಿ ಇನ್ನೇನು ಅಡಿಗೆ ಮನೆ ಬಾಗಿಲು ತೆಗೆದ್ಬಿಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬಂತು. ನೋಡ್ತೀನಿ ಅಲ್ಲೂ ಚೌಚೌಬಾತೆ. ನನಗೂ ಸಾಕಾಗೋಯ್ತು ಚೌಚೌಬಾತ್ ತಿಂದು ಚೌಚೌಬಾತ್ ಕೈಗೆ ತಗೊಂಡು ನೋಡ್ತೀನಿ ಹುಡುಗಿ ಸಿಟಿ ಹುಡುಗಿ ಅಂತ ಬಹಳ ಚೆನ್ನಾಗಿತ್ತು. ಮನಸಾರೆ ಒಪ್ಕೊಂಡ್ಬಿಟ್ಟೆ. ಆದ್ರೆ ಪಕ್ಕದಲ್ಲಿ ಹಿರೀಕರು ಕೂತಿದ್ರು, ಆ ಕಡೆ ಈ ಕಡೆ ಹಿರೀಕರು. ಎಲ್ಲಿ ಚೌಚೌಬಾತ್ ಚೆನ್ನಾಗಿದೆ ಹುಡುಗಿ ಚೆನ್ನಾಗಿಲ್ಲ ನೆಕ್ಸ್ಟ್ ಅನ್ಬಿಡ್ತಾರೋ ಅಂತ ನನಗೂ ಭಯ ಆಗ್ಬಿಟ್ಟು ಪಕ್ಕದಲ್ಲಿ ಇರೋನ್ ಕೇಳಿದೆ, ಹುಡುಗಿ ಚೆನ್ನಾಗಿದೆ ಚೌಚೌಬಾತ್ ಚೆನ್ನಾಗಿದ್ಯೋ ಅಂತ. ಅದಕ್ಕೆ ಹಿರೀಕರು ಹೇಳಿದ್ರು ಚೌಚೌಬಾತ್ ಚೆನ್ನಾಗಿದೆ ಹುಡುಗಿನೂ ಚೆನ್ನಾಗಿದೆ ಒಪ್ಕೋಬಹುದು ಅಂತ. ನನಗೆ ಬಹಳ ಖುಷಿ ಆಗೋಯ್ತು. ಚೌಚೌಬಾತ್ ಗಬಗಬಾನ ತಿಂದು ಕೆಳಗಡೆ ಇಟ್ಟು ಕೈ ತೊಳ್ದೆ. ಗಾಜಿನ ಲೋಟದಲ್ಲಿ ನೀರ್ ಹಿಡ್ಕೊಂಬಂದ್ ಮುಖಕ್ಕೆ ಹಿಡಿತು ಹುಡುಗಿ. ತಗೊಂಡ್ ಗಟ 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 ಅಂತ ಕುಡ್ದ್ಬಿಟ್ಟು ಕೆಳಗಡೆ ಇಟ್ಟ ಏನೋ ಶಬ್ದ. ಏನು ಅಂತ ನೋಡ್ತೀನಿ ಅಡಿಗೆ ಮನೆ ಬಾಗಿಲು ಕರ 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 ಶಬ್ದ ಆಗ್ತದೆ. ಕುತೂಹಲ ತಡಿಯಕ್ಕಾಗಲ್ಲ. ಕುತೂಹಲದಲ್ಲಿ ಮೈ ಮರ್ತು ಹೋಗಿದ್ದೆ. ಮದುವೆ ಆಗಿ 1 ತಿಂಗಳಾಗಿತ್ತು. ಧೈರ್ಯ ಮಾಡಿ ನಾನು ನೆಂಟಿನ ಕೇಳ್ತೆ, ನಾನ್ ನಿನ್ ನೋಡಕ್ ಬಂದಾಗ ಅಡಿಗೆ ಮನೆ ಬಾಗಿಲು ಕರ್ರ 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 ಶಬ್ದ ಆಗ್ತಿತ್ತಲ್ಲ ಅದು ಯಾಕೆ ಅಂತ. ಅದಕ್ಕೆ ನನ್ನ ಹೆಂಡತಿ ಹೇಳ್ದು, ನೀವು ನಾನು ನೋಡಕ್ ಬಂದಾಗ ಅಡಿಗೆ ಮನೆ ಬಾಗಿಲು ಸದ್ದಲ್ಲಿ ನಿಮ್ ಭಾಮೈದ ನಿಮ್ ನಾದ್ನಿ ನಿಮ್ ಅತ್ತೆ ಒಬ್ರ ಮೇಲೆ ಒಬ್ರು ಬಿದ್ದು ಆ ಸಂದಿನಲ್ಲಿ ನಿಮ್ ಮುಖ ನೋಡ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಮುಖ ಮಾತ್ರ ಕಾಣ್ಲಿಲ್ಲ, ಕಂಡಿದ್ ಬರೀ ಮೂಗೆ. ಎಸ್ ಸರ್, ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಸಿನಿಮಾದಲ್ಲಿ ಒಂದು ಪೋಷಕ ಪಾತ್ರ, ಹುಡುಗಿ ತಂದೆ ಪಾತ್ರ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ಬಹಳ ಜಾಗರೂಕತೆಯಿಂದ ಬೆಳೆಸ್ತಾ ಇರ್ತೀನಿ. ಬಡತನದಲ್ಲೂ ಒತ್ತಡ ಇರುತ್ತೆ, ಸಾವುಕಾರಾಗಿದ್ದಾಗಲೂ ಒತ್ತಡ ಇರುತ್ತೆ. ಮಕ್ಕಳನ್ನ ಬೆಳೆಸೋ ರೀತಿ, ಮಕ್ಕಳಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ಆ ಮಕ್ಕಳ ಜೊತೆ ಇದ್ದು ನಾವು ಅವ್ರನ್ನ ಬೆಳೆಸ್ತೀವಿ, ವಾತಾವರಣ ಸೃಷ್ಟಿ ಮಾಡ್ತೀವಿ, ಈ ಸಮಾಜಕ್ಕೆ ಯಾವ ಮಾದರಿಯಾಗಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತೀವಿ ಪೋಷಕರು ಅನ್ನೋದ್ರ ಮೇಲೆ ಈ ಸಿನಿಮಾ ನಿಂತಿದೆ. ಬಹಳ ಒಳ್ಳೆ ನೀತಿಯನ್ನ ಹೇಳುವಂತ ಸಿನಿಮಾವನ್ನ ಮಾಡಿದ್ದಾರೆ. ಈ ಸಮಾಜಕ್ಕೆ ಇಂಥ ಸಿನಿಮಾಗಳು ಬೇಕು. ಸೂಪರ್, ಲವ್ಲಿ. ಈಗ ಸಿನಿಮಾ ವಿಚಾರ ಆಯ್ತು. ಈಗ ಸ್ವಾತಿ ಅವರೇ, ತಾವು ಹುಡುಗರ ಜೇಬಲ್ ಪಟಾಕಿ ಇಟ್ಬಿಟ್ಟು ಹಚ್ಚೋ ಶೋಕಿ ಅಂತೆ, ಎಲ್ಲಾದ್ರೂ ಕೇಳಿದ್ರಾ? ಯಾರಿಗೆ? ಸ್ವಾತಿಗೆ. ಅಂದ್ರೆ ಅಲ್ಲಿ ಹಚ್ಚಿಲ್ಲ ನಾನು. ಅಂದ್ರೆ ಬಿಜ್ಲಿ ಪಟಾಕಿ ನಂಗೆ ಬಿಸಾಕ್ದಾಗ ಅವ್ನ್ ಜೋಬಲ್ ಹೋಗಿ ಬಿದ್ದಿದ್ದು. ಹೆಣ್ಮಕ್ಳಿಗೆ ಎಲ್ಲಾದ್ರೂ ಗಂಡಸರ ಜೇಬ್ ಮೇಲೆ ಕಣ್ಣು ನೋಡಿ ಸರ್. ಏನ್ ಮಾಡುದು, ಪಟಾಕಿ ಎಸೆಯೋದ್ರಲ್ಲೂ ಜೋಬ್ಗೆ ಹಾಕ್ತಾರೆ ಕೈ. ಆಮೇಲೆ ಏನಾಯ್ತು? ಅದ್ ಹೊಡಿಲಿಲ್ಲ, ಬದುಕೊಂಬಿಟ್ಟ. ಏನಪ್ಪಮ್ಮ, ಮಾನಸ ಸರೋವರ ಬಹಳ ಬ್ಯೂಟಿಫುಲ್ ಸಿನಿಮಾ. ಆ ಸಿನಿಮಾ ಆದ ಮೇಲೆ ತಮಗೆ ಆದಂತ ಮೋಸ್ಟ್ ಅನ್ಫಾರ್ಗೆಟಬಲ್ ಫ್ಯಾನ್ ಒಂದು ಇನ್ಸಿಡೆಂಟ್ ನಮ್ಮ ಹತ್ರ ಹಂಚ್ಕೋಬೇಕು ಪ್ಲೀಸ್. ಮಾನಸ ಸರೋವರ ಆದ್ಮೇಲೆ ಹುಬ್ಬಳ್ಳಿಗೆ ಹೋಗಿದ್ದು. ಅಲ್ಲಿ ನಮ್ದು ಧರಣಿ ಮಂಡಲ ಮಧ್ಯದೊಳಗೆ ಶೂಟಿಂಗ್ ನಡೀತಾ ಇತ್ತು. ಸರಿ, ಅಲ್ಲಿ ಧಾರವಾಡದಲ್ಲಿ ಗೀತಾ ಕುಲಕರ್ಣಿ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವರ ದತ್ತು ಮಗ ನಾನು. ಅವ್ರ ಮನೇಲೇ ಇಟ್ಕೊಂಡಿದ್ರು. ನಾವು ಅಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಿದ್ದಾಗ 15 ದಿವಸ ಇದ್ರು. 15 ದಿವಸದಲ್ಲಿ ಮಾನಸ ಸರೋವರ ಅಲ್ಲಿ ರಿಲೀಸ್ ಆಯ್ತು. ಅವಾಗ ಗೀತಮ್ಮ, ಮಗು ನನ್ನ ನಿನ್ನ ಸಿನಿಮಾ ಕರ್ಕೊಂಡು ಹೋಗೋ ಅಂದ್ರು. ನಾನು ಹೇಳಿದೆ, ನೀವು ಹೋಗ್ಬಿಟ್ಟು ಬನ್ನಿಮ್ಮ, ನಾನು ನಿಮ್ಮ ಜೊತೆ ಬರಲ್ಲ ಅಂತ. ನೀ ಯಾಕೆ ಬರಲ್ಲ ಅಂದ್ರು. ಅಲ್ಲ, ಬಂದರೆ ನೀವು ಅಳಕ್ ಶುರು ಮಾಡ್ತೀರಿ, ನೀವು ಪಕ್ಕದಲ್ಲಿ ಅಳ್ತಾ ಇದ್ರೆ ನಂಗೆ ಒಂಥರ ಆಗತ್ತೆ, ನೋಡಿದವರು ಅಳಕ್ಕೋಸ್ಕರ ಶ್ರೀನಾಥ್ ಕರ್ಕೊಂಡ್ಬಂದಿದ್ದಾನೇನೋ ಅಂತಾರೆ, ಇವೆಲ್ಲ ನಾ ಬರಲ್ಲ ಅಂದೆ. ಯಾವಾಗ ನಿನ್ನ ಪಿಕ್ಚರ್ ನೋಡಿ ಅವನೆಲ್ಲ ಅಳ್ತಾನ, ಮೂರ್ಖರಿರ್ಬೇಕು ಅವರು, ನಾನು ಕರ್ಕೊಂಡು ಹೋಗೋದ್ರು. ಸರಿ, ಕರ್ಕೊಂಡು ಹೋದೆ ಥಿಯೇಟ್ರು. ಗೊತ್ತಾಯ್ತು ಶ್ರೀನಾಥ್ ಬಂದಿದ್ದಾನೆ ಅಂತ. ಮಾರಿ ತೋರಿಸ್ಲೇ ಶ್ರೀನಾಥ, ಮಾರಿ ತೋರ್ಸ ಅಂದ್ರು ಕೆಳಗಡೆ ಇದೆಲ್ಲ. ಸರಿ, ಮಾರಿನೂ ತೋರಿಸ್ದೆ. ಅಂತ ಪಿಕ್ಚರ್ ಎಲ್ಲ ನೋಡಿದ್ರು. ಇಂಟರ್ವಲ್ ಹೊತ್ತಿಗೆ ಎಫೆಕ್ಟ್ ಅದಿದೆ, ಸೈಲೆಂಟಾಗೇ ಇದ್ರು. ಇಂಟರ್ವಲ್ ಆದ್ಮೇಲೆ ಪಿಕ್ಚರ್ ಶುರು ಆಯ್ತಮ್ಮ. ಅಲ್ಲಿಂದ ಶುರು ಆಯ್ತು ಅಳೋದು. ಪಕ್ಕದಲ್ಲೂ ಅಳ್ತಾ ಇದ್ದಾರೆ. ನಾನು, ಅಮ್ಮ ನೀವು ಅಳ್ಬೇಡಿ ಅಂದ್ರೆ ಸುಮ್ಮನೆ ಅಂತ ನೋಡ್ತಾನೆ ಇದ್ದಾರೆ, ಅಳ್ತಾ ಇದ್ದಾರೆ. ಪಿಕ್ಚರ್ ಮುಗಿದ್ಮೇಲೆ ಮಾರಿ ತೋರ್ಸ್ಲೇ ಅಂತ ಕೂಗಿದ ಅಷ್ಟು ಜನದ ಸೌಂಡೇ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಇದ್ಯಾಕೆ ಹಿಂಗಿದ್ದಾರೆ, ಎಲ್ಲ ಥಿಯೇಟ್ರಿಂದ ಹೊಟ್ಟೋಗಿದ್ದಾರೆ ಅನ್ನೋ ಅಂತ ನನಗೆ. ಎದ್ದು ಹಿಂಗೆ ನೋಡಿದ್ರೆ ಎಲ್ಲರೂ ಹಿಂಗೆ ಮೇಲೆ ನೋಡ್ತಾ ಇದ್ರು. ಹಿಂಗೆ ನೋಡ್ತೀನಿ, ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ನನ್ಗೆ ಇಳಿಯಕ್ಕೆ ನಡ್ಕೊಳಕ್ಕೆ ಆಗ್ಲಿಲ್ಲಮ್ಮ, ಮಂಡಿಯೆಲ್ಲ ಟೈಟ್ ಆಗೋಯ್ತು. ಹೆದರಿಕೆ, ಯಾಕೆ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಹಂಗೇ ಬಂದೆ. ರ್ಯಾಂಪ್ ಇತ್ತು, ಆ ರ್ಯಾಂಪಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಒಬ್ಬ ತಾಯಿ ಮಗುನ ಎತ್ಕೊಂಡಿದ್ದಾರೆ. ಒಂದು 3-4 ವರ್ಷ ಇರ್ಬೇಕು ಮಗುನ. ಅವ್ರು ಹೀಗೇ ನೋಡ್ತಾ ಇದ್ದಾರೆ. ಹತ್ತ ಬರ್ತಿದ್ದಂಗೆ ಮಗು ನಂಗೆ ದಲಾನ್ ಬಿಟ್ಬಿಟ್ಟು, ಮಗು ಮನ್ಸ್ಗೆ ಹಚ್ಕೋಬೇಡಮ್ಮ,
ಎಲ್ಲ ಸರಿ ಹೋಗುತ್ತೋ ಎಲ್ಲ ಸರಿ ಹೋಗುತ್ತಪ್ಪ ದಯವಿಟ್ಟಪ್ಪ ಅಂದ್ರು. ಅದು ಗ್ರೇಟೆಸ್ಟ್ ಅವಾರ್ಡ್ ಎನಿಬಡಿ ಕ್ಯಾನ್ ವಿನ್. Absolutely. ಆ ಅಮ್ಮನ ಮುಟ್ಟಿ ನಮಸ್ಕಾರ ಮಾಡಿ ಕಾಲಿ ಆಶೀರ್ವಾದ. ಇವಾಗ ಪರದೆ ಮೇಲೆ ಶ್ರೀನಾಥ್ ಅವರು ಡ್ಯಾನ್ಸ್ ಮಾಡಿರೋದು ನೋಡಿದೀರಾ. ನಮ್ಮ ರಿಕ್ವೆಸ್ಟ್ ದಯವಿಟ್ಟು ಇವತ್ತು ನಮಗೋಸ್ಕರ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ನೀವು ನನಗೋಸ್ಕರ ಮಾಡ್ಲೇಬೇಕು ಪ್ಲೀಸ್. ಜ್ಯೋತಿ ಜೊತೆ ಸೂಪರ್ ಲೈಫಲ್ಲಿ ಸಿಗಲ್ಲ ಈ ತರ ಆಪರ್ಚುನಿಟಿ, ಗೊತ್ತಾಯ್ತಾ? ಇದು ಡ್ಯಾನ್ಸು ಗೀನ್ಸು ನಾ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನೆನ್ನೆಯಿಂದ ಮನೇಲಿ ಕೈಕಾಲಲ್ಲಿ ಅಳಿಸ್ಕೊಂಡ್ ಬರ್ತಾ ಇದ್ದೆ. ಕೂತಿದ್ದೀರಿ ಮಾಡುವಂತ್ಯಾ ಮಾತಾ ನೀನಿದ್ಮೇಲೆ ನನಗೆ ಏನ್ ಭಯ? ಯಾವ್ದಮ್ಮ ಯಾವ್ದಮ್ಮ ಹಾಡು ಯಾವ್ದು ಯಾವ ಹಾಡು ಬೇಕು ಹೇಳಿ. ಅಲ್ಲ ನೀ ಯಾವ್ದು ನಿಮ್ಮ ಅಪ್ಪ ನನಗೆ ಕಾಳ್ತಿದ್ದ ಅಲ್ವಾ? ಮಾತಾಡ್ಬೇಕು ಹಾಡು. ಇವ್ರ ತಂದೆ ನಿಮ್ಗೋಸ್ಕರ ಆಡ್ತಾ ಇದ್ರಾ? ಹೌದು. ಹಾ ಓ ಒಂದು ಬಳಿ ಬಂದು ಅದಕ್ಕೂ ಹಿಂದೆ ಎಷ್ಟು ನಾನೇ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹದ ಕಡಲಲ್ಲಿನ ಕಳ್ಳಿ ಹಾಗೆ ನೋಟ ಮಳ್ಳಿ ಹಾಗೆ ಆಟ. ಇದು ಗೊತ್ತಿರೋ ಬರೀ ಕಾಫಿ ಲೋಟ, ಏನು ಗೊತ್ತಿಲ್ಲ. ಇಲ್ಲ ಇಲ್ಲ, ಆಕ್ಚುಲಿ ಇನ್ನೊಂದು ಸಾಂಗ್ ಇದೆ, ನೀವು ಮರ್ತಿದ್ದೀರಾ. ಅದ್ ನಮ್ ತಂದೆನೆ ಬರ್ದಿದ್ ನಿಮಗೋಸ್ಕರ. ನನ್ನ ಮನಸ್ಸಿನ ಮಲ್ಲಿಗೆಯೇ, ನನ್ನ ಹೃದಯದ ಪಲ್ಲವಿಯೇ, ನಾನು ನಿನಗಾಗಿ ಕಾದಿರುವೆ, ನನ್ನ ಮಂಗಳ ಎಲ್ಲಿರುವೆ. ಯಾವ ಸಿನಿಮಾ ಹೇಳಿ? ಯಾವ ಸಿನಿಮಾ ಹೇಳಿ? ಇಲ್ಲ, ನಾಟಕದ್ದು ಮಂಗಳ ನನ್ನತ್ತಿಗೆ ನಾಟಕಕ್ಕೆ ಹೇಳ್ಬೇಕು ತಾನೇ, ಬಿಲ್ಡಪ್ ಬೇರೆ ಕೊಡ್ತಾ ಇದೀನಿ. ಮಂಗಳ ನನ್ನತ್ತಿಗೆ ಡ್ರಾಮಾಗೆ ನಮ್ ಡ್ಯಾಡಿ ಹಾಡ್ತಾ ಇದ್ರು, ಅವ್ರಿಗೋಸ್ಕರ ಬರ್ದಿದ್ರು, ಅವರೇ ಬರೆದು ಕಂಪೋಸ್ ಮಾಡಿದ್ರು. ಮಂಗಳಾತಿಗೆ ನಾಟಕದದು ಉತ್ತರ ಕರ್ನಾಟಕಕ್ಕೆ ಹೋಗಿ ನಾಟಕ ಆಡ್ತಿದ್ದೆ ಇಂದ ಅವಾಗ ಹಾಡು ಬರ್ತಾ ಇತ್ತು. ಇವಾಗ ಯಾವ್ದು ಹಾಡು ಹಾಕ್ತೀನಿ. ರೆಡಿ ಮ್ಯೂಸಿಕ್ ಸೂಪರ್. ಇವಾಗ ನಾನು ಆಗ್ಲೇ ಹೇಳಿದಾಗೆ ಜ್ಯೋತಿಗೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಥವಾ ಫಸ್ಟ್ ಟೈಮ್ ಇರ್ಬೋದು ಈ ತರ ಒಬ್ಬ ಲೆಜೆಂಡ್ ಜೊತೆ ಡ್ಯಾನ್ಸ್ ಮಾಡಿದ್ದು. ಥ್ಯಾಂಕ್ಸ್ ಹೇಳು. ಓಕೆ ಓಕೆ, ಅದೇ ಗೊತ್ತಾಯ್ತು, ಅಲ್ಲಿಗೆ ಪಾಸ್ ಮಾಡಿದೆ. ಇವಾಗ ನಮ್ಮ ಆಡಿಯನ್ಸ್ ಅಲ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಕೊಡ್ತೀನಿ. ಯಾರು ಡ್ಯಾನ್ಸ್ ಮಾಡ್ತೀರಾ? ಶ್ರೀನಾಥ್ ಮಾವನ್ ಜೊತೆ. ಹುಡುಗಿ ಕಣ, ನೀವು ಬನ್ನಿಮ್ಮ, ನೀವು ಬನ್ನಿ, ಬರ್ರಿ ಬರ್ರಿ. ಅಯ್ಯೋ ನಾಚಿಕೆ ನಾಚಿಗೆ ಯಾ ಬಂದ್ ಡ್ಯಾನ್ಸ್ ಮಾಡಿದ್ರೆ ಮನೆಯಿಂದ ಆಚೆಗೆ. ಏನು ಯೋಚನೆ ಮಾಡ್ಬೇಕಂತ ದಿವಸ ಮನೇಲಿ ನನ್ನ ಮೊಮ್ಮಗಳ ಜೊತೆ ಇದೆ ಮಾಡೋದು. ಅಲೋ ಬನ್ನಿ, ಇಲ್ಲಿ ತಮ್ಮ ಹೆಸರು ಹೇಳಿ. ಹಂಸ. ಹಂಸನಾ? ಮತ್ ಯಾಕಮ್ಮ ಗುಬ್ಬಚ್ಚಿ ತರ ಆಡ್ತಾ ಇದ್ಯಾ? ವೆಡ್ಡಿಂಗ್ ಆನಿವರ್ಸರಿ ಇದೆ ಯಾರ್ದು? ನಮ್ದು. ನಮ್ದು ಅಂದ್ರೆ ನಮ್ದು ನಮ್ಮ husband. ನಿಮ್ದು ನಿಮ್ಮ ಹಸ್ಬೆಂಡ್? ಭಯ ಆಗೋಯ್ತು ನಂಗೆ, ಎದ್ದು ಡಗ್ ಅಂದ್ಬಿಟ್ಟು. ಅವ್ರಿಗೆ ಇಲ್ಲಿಂದ ಐ ಲವ್ ಯು ಅಂತ ವಿಶ್ ಮಾಡ್ಬೇಕು. ನಿಮ್ಗೆ ಇಲ್ಲಿಂದ ಐ ಲವ್ ಯು ಅಂತ ವಿಶ್ ಮಾಡ್ತಾ ನಿಮ್ಮ ಹಸ್ಬೆಂಡ್ಗ? ಹೇಳಿ ಹೇಳಿ ಹೇಳಿ, ಏನ್ ಅವ್ರ ಹೆಸರು? ದಿನೇಶ್. ದಿನೇಶ್. ದಿನೇಶ್ ದಿನೇಶ್, ಐ ಲವ್ ಯು ಸೋ ಮಚ್. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸಿ. ದಿನೇಶ್ 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 ಇಲ್ಲಿಲ್ವಾ? ಇಲ್ಲ, ಅವರು ವರ್ಕ್ ಮೇಲೆ ಇದ್ದಾರೆ, ಕೆಲ್ಸದಲ್ಲಿ ಇದ್ದಾರೆ. ವೆರಿ ಗುಡ್. ಓ, ಅವರೆಲ್ಲ- ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 3 ವರ್ಷ ಚೆನ್ನಾಗಿರಿ. ಸರಿ ಅಮ್ಮ. ಅಲ್ಲ, ಇಷ್ಟೊತ್ತು ಮರ್ತೋಗ್ಬಿಟ್ಟಿದ್ರು ಗಂಡನ್ನ. ಆ ಸಾಂಗು ಡ್ಯಾನ್ಸ್ ಮಾಡಿದ ತಕ್ಷಣ ಹಂಸನ್ ಮಾತ್ರ ಹಂಸ ಮೈಕ್ ಇಟ್ಕೊಳ್ಳಿ. ಏನ್ ಮಾಡ್ಕೊಂಡಿದ್ದೀರಾ ತಾವು ಜೀವನದಲ್ಲಿ? ತಿರುಮಲ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಟೀಚರ್, ಲೆಕ್ಚರರ್, ಇವರೆಲ್ಲ ನಿಮ್ ಸ್ಟೂಡೆಂಟ್ಸಾ? ಡಿಗ್ರಿ ಸ್ಟೂಡೆಂಟ್ಸ್. ಎಲ್ಲ ಒಂದ್ ನಿಮಿಷ ಆ ಕಡೆ ತಿರ್ಕೊಳ್ಳಿ, ಡ್ಯಾನ್ಸ್ ಮಾಡ್ಬೇಕು ಮೇಡಮ್. ಯಾಕ್ರಿ ಅಷ್ಟ್ ಸಂಕೋಚ? ಥ್ಯಾಂಕ್ಸ್ ಮಾಡಲ್ಲ. ಮತ್ತೇನ್ ಮಾಡ್ತೀರಾ? ನಾನು ಡ್ಯಾನ್ಸ್ ಮಾಡ್ಲಿಲ್ಲಮ್ಮ. ಇದು 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 ಹಂಸ ಅವ್ರೆ, ಏನ್ ಹೇಳ್ಕೊಡ್ತೀರಾ ನೀವು? ಕಾಮರ್ಸ್ ಲೆಕ್ಚರರ್. ಕಾಮರ್ಸ್ ಲೆಕ್ಚರರ್. ನೋಡಿದ್ರಾ? ಓಲಿ ಒಂದ್ ಡ್ಯಾನ್ಸ್ ಮಾಡ್ತೀರಾ ಈಗ? ಮಾಡ್ಲಿಲ್ಲ ಅಂದ್ರೆ ನಿಮ್ ಕಾಮರ್ಸ್ ಮೇಲೆ ಆಣೆ. ಸ್ಟೂಡೆಂಟ್ಸ್ ಪ್ಲೀಸ್, ನಾನು ಸೇರ್ಕೋತೀನಿ ನಿಮ್ ಕಾಲೇಜ್. ಆಯ್ತು, ನಾನ್ ಮಾಡ್ತೀನಿ ನಿಮ್ ಜೊತೆ ಡ್ಯಾನ್ಸ್. ಹಾ ಸರಿ. ಹೆಂಗೆ ಹೆಂಗೆ ನಾಕು ಆ ಸಾಂಗ್ ಮಾಡಿ. ನಿಮಗ್ ಮದ್ವೆ ಆಗಿದ್ಯಾ?
ಇಲ್ಲ ಸರ್. ಬಿಟ್ಟಾಕ ಮತ್ತೆ ಹಾಕ ಸಂಘ. ತಮ್ಮ ಹೆಸರು ಹೇಳ್ಬಿಡಿ ಮಾ. ಪಲ್ಲವಿ. ಹಾ ಪಲ್ಲವಿ. ಪಲ್ಲವಿ, ವೆರಿ ಗುಡ್. ಏನ್ ಮಾಡ್ಕೊಂಡಿದ್ದೀರಾ? MBA ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆಯಾ? ನೆಕ್ಸ್ಟ್ ಜಾಬ್. ಜಾಬ್. ಸರ್ ಜಾಬ್ ಬೇಕಂತ ನೀವೇ ಹೇಳ್ತಾ ಇದ್ರೆ ಹೆಣ್ಮಕ್ಳಿಗೆ ಮಾತ್ರ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು ಅಂತ. ಇಲ್ಲ, ನನಗೆ ಮದುವೆ ಆಗಿದೆ. ಜಾಬ್ ಹೇಳಿದ್ ನಾನು. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಜಾಬ್ ಸಿಗ್ಲಿ. ಆಲ್ ದ ವೆರಿ. ಮಕ್ಕಳಿದಾರಮ್ಮ? ಈ ವರ್ಷ ಮಕ್ಕಳಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಕೂತ್ಕೊಳ್ಳಿ, ಬನ್ನಿ. ಹಾ, ಏಯ್ ಕರೆಕ್ಟ್ ಆಡ್ಬೇಕು, ಸ್ವಲ್ಪ ಅಲ್ಲಿ ನಿಂತಿರ್ಲಿ. ಶೋರ್ ರೆಡಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಏನಮ್ಮ? ಒಂದ್ ನಿಮಿಷ. ಏಯ್, ಚೆನ್ನಾಗಿ ಮಾಡಿದ್ರು ಮಿಸ್ಟರ್ ಲೋಕೇಶ್. ಫಾರ್ ದ ಫಸ್ಟ್ ಟೈಮ್ ಅವ್ರು ಬ್ಲಾಕ್ ಬೋರ್ಡೇ ನೋಡ್ತಾ ಇದ್ರು. ನಮ್ಮನ್ ಬೋರ್ಡ್ ಇಲ್ದಿರಂಗೆ. ಇಲ್ಲ ಇಲ್ಲ, ಸುಜು, ಒಳ್ಳೇದಾಗ್ಲಿ. ಇದು ನನಗೆ ಗೊತ್ತಾಗ್ಲೇ ಇಲ್ವಲ್ಲಪ್ಪ. ಏನು ಅವ್ರು ಬರೀ ಪ್ರೇಮ್ ಲೋಕದಲ್ಲೇ ಇರ್ತಾರೆ. ಆ ಹಾಡು ಹಾಕೊಂಡು ನಾನು ಮಾಡ್ತಾ ಇದ್ದೆ. ನಮ್ ಕಾಲದ ಹಾಡು ಹಾಕ್ಬಿಟ್ಟು ಏನ್ ಮಾಡಿದೆ ನೀನು? ಬಟ್ ಆದ್ರೆ ನಿಮ್ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ ಬಿಡಿ, ಲೈಫ್ ಲಾಂಗ್ ನೆನ್ಪಿಟ್ಕೋದ. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್. ಮನಸ್ಸಿನ ಆಸೆ ಹೇಳಲೇನು, ಮುತ್ತಂಥ ಹೆಣ್ಣು ನೀನು, ನಾನಿನಗೆ ಜೋಡಿ ಎಲ್ಲವೇನು. ನಿಮ್ಮಲ್ಲಿ ನೋಡಿ, ಕೆಲಸ ಮಾಡಿ. ನೀವು ಬಂದಿರೋದಕ್ಕೆ ಕೆಲಸ ಮಾಡಿ. ಇದು ಸರಿ ಇಲ್ಲ, ಇದು ಕೆಲಸ ಮಾಡಿ. ಬಾಯ್ ಫ್ರೆಂಡ್ ಇಲ್ಲ ತಾನೆ? ಅಟ್ ಹುಡ್ಕೊಂಬತ್ತಾನ ಮೇಲೆ ಗ್ಯಾರಂಟಿ. ಹೌದಾ? ಅಯ್ಯೋ, Thank you. ಮುಂದೇನ್ ಗತಿ? ನಾನ್ ನಡ್ಕೊಂಬಂದ್ ದಾರಿನ ಬರಿದೆ, ನೀನು ಅದೇ ದಾರಿಲೇ ಹೋಗಿ. ನೋಡಿ, ನಮ್ಮ ಅಪ್ಪನಿಗೂ ದಾರಿ ತೋರಿಸಿದ್ರು, ನಂಗೂ ದಾರಿ ತೋರಿಸಿದ್ರು. ನೋಡಿ, ಹಾ, ಒಂಥರ ನಮ್ದು ಹಂಸಗೀತೆ. ರಾಣಿ, ರಾಣಿ, ಏನಿದು? ಅಯ್ಯೋ ಬನ್ನಿ. ವಾಟ್ ಇಸ್ ಹ್ಯಾಪನಿಂಗ್? ಹಾ, ಶೂಟಿಂಗ್. ಇಲ್ಲ ಇಲ್ಲ ಇಲ್ಲ, ನನ್ನ ನಾಲಿಗೆ ಕಿತ್ತು ನಾಯಿಗೆ ಹಾಕಿದ್ರು. ನನ್ನ ಕೈಲಿ ಆಗಲ್ಲ. ನಿನ್ ಕೈಯಲ್ಲಿ ಆಗಲ್ಲ ಅಂತ ನನ್ಗೆ ಗೊತ್ತು. ನಾಯಿಗೆ ಬೇರೆದನ್ನ ಹಾಕ್ತೀನಿ, ನಿನ್ ನಾಲಿಗೆ ನಾಯಿಗೆ ಯಾಕೆ ಹಾಕ್ಲಿ? ಈಗ ನೀನು ಹಾಕ್ತೋ ಇಲ್ವೋ? ಸಾಧ್ಯನೇ ಇಲ್ಲ ಅಪ್ಪಯ್ಯ, ಸಾಧ್ಯನೇ ಇಲ್ಲ. ಅದೇನ್ ಮಾಡ್ಕೋತ್ಯ ಮಾಡ್ಕೋ, ನಾನ್ ಮಾತ್ರ ಆಗಲ್ಲ. ಹೆತ್ತ ತಂದೆಗೆ ಆಗಲ್ಲ ಅಂತ ಎದುರುತ್ತ ಕೊಡ್ತೀಯ ನನ್ನ ಮಗನ. ನಿನ್ನ ಆಗಲ್ಲ. ಹಾಗೇನು? ಏ, ನನ್ನ ಮಗನ, ಆಗ್ತೋ ಇಲ್ವೋ? ಆಗ್ತೀವೋ? ಸರಿ, ಆಗ್ತಾ ಇಲ್ಲ ನೀನು. ಕುಟುಂಬ. ಏನ್ರಿ ಇದು? ಏನ್ರಿ ಇದು? ಪಾಪ ಪಾಪ ಪಾಪ. ನೀನ್ ಬಡಿ ಬಡಿ ಚಚ್ಚು ನನ್ನ ಕೊಂದ್ ಹಾಕ್ಬಿಡು. ಆದ್ರೆ ನೀನ್ ಹೇಳೋ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಆಗಲ್ಲ ಆಗಲ್ಲ ಆಗಲ್ಲ. ಏನಾಗಬೇಕು ಮುದ್ದೇಶ? ಗುಂಡಮವ, ನೀವು ಹೊಡಿತಾ ಇರೋದಕ್ಕೆ ರೀಸನ್ ಆದ್ರೂ ಹೇಳ್ರಿ. ಒಬ್ಬ ತಂದೆಯಾಗಿ ಯಾವನತ್ರ ಮಗನತ್ರ ಈ ತರ ಐಡಿಯಾ ಕೊಡ್ತಾನ, ಆದ್ರೂ ನಾನು ಕೊಡ್ತಾ ಇದ್ದೇನೆ. ಆಗಲ್ಲ ಅಂತ ಹೇಳಲಿಕ್ಕೆ ಇವನಿಗೆ ಎಷ್ಟು ಗಾಂಚಾಲಿ ಅಲಿ ಅಂದ್ರೆ. ಒಂದ್ ಮಾತಾಡೋಣ. ಏ ಮುದ್ದೇಶ, ಬರಲಿ ಸಾಲ್ವ್ ಮಾಡ್ತೀನಿ. ಬರಲಿ ಅಲ್ಲ ಕಣ, ಹೆತ್ತು ತಂದೆ ಕಣ. ಅವ್ರಷ್ಟು ಹೇಳ್ತಾ ಇದಾರೆ, ಹಂಗೆಲ್ಲ ಆಗಲ್ಲ ಅಂತ ಹೇಳ್ಬಾರ್ದು ಕಣ. ಯಾಕೆ ಕಟ್ಟ ಮಾಡ್ತೀಯ? ಸುಮ್ನೆ ಒಪ್ಕೊಂಬಿಡು. ಬಾವು, ನಾನು ಹೇಳೋದು ನಿನ್ಗೆ ಅರ್ಥ ಆಗಕ್ಕಿಲ್ಲ. ಸುಮ್ಮನೆ ನಿಂತ್ಕೊಳಪ್ಪ ನೀನು. ನೋಡಿ ಹೇಳಿ ಅಂದ್ರೆ ಅಳಿ ಅಂದ್ರಿಗೆ ಮರ್ಯಾದೆ ಕೊಡ್ತಿ ಮಾಡ್ತೀವಿ. ಸಾಕಾಗಿ ಆನ್ಸರ್ ಮಾಡಿದ್ರಿ. ಸೂಪರ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಅಳಿ ಅಂದ್ರೆ. ನನ್ನ ಆಪ್ಷನ್ಗೆ ನಿಮ್ಮ ಜಯ ಅಂದ. ನಿಜ ಹೇಳ್ತೀನಿ, ನಿಮ್ಗೆ ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ತಾಯಿ ಇಲ್ದೇ ಇರೋ ಈ ತಪ್ಲಿಗೆ ನೀವಿಬ್ರು ಸೇರ್ಕೊಂಡು ಹೇಗ್ ಹೊಡಿತಿದ್ದೀರಾ ಗೊತ್ತಿದ್ರ? ಉದ್ದೇಶಣ್ಣ, ನೀನೇನು ಹೆದರ್ಕೋಬೇಡ ಕಣೋ. ನಿನಗಮ್ಮ ಇಲ್ಲ ಅಂದ್ರೆ ಏನು, ನಾನಿದ್ದೀನಿ ಕಣೋ, ನಾನಿದ್ದೀನಿ.
ನನಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನ ಇವತ್ತು ನೀಗಿಸ್ಬಿಟ್ಟೆ ಕಣಮ್ಮ, ನಿನಗೆ ಮಕ್ಕಳಾಗೋದೇ ಬೇಡ, ನಿನ್ನ ಮಗನಾಗಿ ನಾನೇ ಇದ್ಬಿಡ್ತೀನಿ ಅಂತ. ಮುದ್ದೇಶಣ್ಣ, ಆಗ್ತಾನೆ ಹುಟ್ಟಿದ ನಾಯಿ ಸ್ವಲ್ಪ ದಿನ ಆದ್ಮೇಲೆ ಅದ್ರ ಮಮ್ಮಿನ ಬಿಟ್ಟು ಹೊರಟೋಗುತ್ತೆ ಕಣೋ. ಆದ್ರೆ ಸಾಕಿದ್ ನಾಯಿ ಸಾಯೋವರೆಗೂ ಸಾಕ್ದವ್ರ ಮನೇಲೇ ಇರುತ್ತೆ ಕಣೋ. ಹೆತ್ತ ಮಗುಗಿಂತ ಸಾಕ್ ನಾಯಿ ತರ ಇರೋಂತ ನೀನೇ ಎಷ್ಟು ವಾಸಿ ಕಣೋ. ಒಂದ್ ಡೌಟ್ ಏನು, ಇವಳು ನನ್ನ ನಾಯಿ ಅಂತವಳ ಮಗು ಅಂತವಳ? ಈಗ ನಿನ್ನ ಯಾವಾಗ್ಲೂ ನಮ್ಮ ಮನೇಲಿ ಏನಂತ ಕರೀತಾರೆ? ನಾಯಿ ನನ್ ಮಗನೇ ಅಂತ ಕರಿತೀಯ. ಆಯ್ತಲ್ಲ, ನೀನ್ ಇವಾಗ ನಾಯಿನೂ ಅದೇ ಮಗುನೂ ಅದೇ ಮಿಕ್ಸ್ ಆಗೋಯ್ತಲ್ಲ. ಅಲ್ಲಿ ಅಂದ್ರೆ ಏನೋ ತುಂಬಾ ಕನ್ಫ್ಯೂಷನ್ ಆಯ್ತೈತೆ. ಬಾ, ಈ ಬ್ರೈನ್ಗೆ ಜಾಸ್ತಿ ಕೆಲಸ ಕೊಡಬಾರ್ದು, ಬಿಟ್ಟಾಕಮ್ಮ. ನನ್ನ ಹೆಂಡತಿ ಸ್ಥಾನದಲ್ಲಿ ನನ್ನ ಮಗಳಾಗಿ ನೀನು ಇವನಿಗೆ ತಾಯಿ ಆಗ್ತೀಯ. ಮ್ಯಾಟ್ರು ಬಿಟ್ಟು ಎಲ್ಲಿ ಹೋಗ್ತಿದ್ಯೋ ನನ್ನ ಮಗನ? ಮಮ್ಮಿ ರಾಣಿ, ಮುದ್ದೆ ಮಗನೇ, ಸ್ಮೂತ್ ಆಗಿ ಹೊಡಿತಿದ್ದೇನೆ, ಆಗ್ತೀವೋ ಇಲ್ವೋ? ಸ್ಮೂತ್ ಆಗಿ ಹೇಳ್ತಾ ಇದ್ದೀನಿ. ಆಗಕ್ಕಿಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ. ನಮ್ಮ ಮಮ್ಮಿ ರಾಣಿ ಮೇಲಾಣೆ, ನಾನು ಆಗಲ್ಲ. ಸರಿ, ಸಾಕು 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 ನಿಲ್ಸಿ. ಯಾಕಪ್ಪ? ನನ್ನ ಮಗನಿಗೆ ಇನ್ನು 1 ಹೊಡಿಯೋದಕ್ಕಿಂತ ಮುಂಚೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ನೀವು. ಇವನ್ಗೇನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ನಿರೋದಿಲ್ಲ ಅಪ್ಪ. ಅದಕ್ಕೂ ಮೀರಿ ನೀವೇನಾದ್ರೂ ಮಾಡೋದಕ್ ಬಂದ್ರೆ ನನ್ನ ಹೆಣ ದಾಟಿ ಆಮೇಲೆ ಮುಂದೆ ಹೋಗಿ. ಮಾವ, ಇಂಥ ಚಾನ್ಸಿಗೆಲ್ಲ ಹಾಕಿ ಮಗಳ ಈ ಕಡೆ ಬಾ, ನನ್ನ ಹೆಂಡತಿಗೆ ಹೊಡೆದಂತ ಫಲ ಸಿಗುತ್ತೆ. ಈ ಕಡೆ ಬಾ, ಈ ಕಡೆ. ಈ ನನ್ನ ಮಗ ನಾನ್ ಬಿಡಲ್ಲ. ಏನೋ ಆಗ್ತೀಯೋ ಇಲ್ವೋ? ಈ ಕಡೆ ಬಾ. ಏನಪ್ಪ ಇದು ಇಷ್ಟೊಂದು ಏಟ್ ಬೀಳುತ್ತೆ? ಸಾರಿ ಕಣೋ, ಕಂಟಿನ್ಯೂ ಮಾಡ್ಕೊ. ಬಾಯಿಗೆ ಮೊಣ್ಣಕ್ಕ, ಏನೇಂದೆ ಆಗ್ಲೇ ನಿಂಗೆ ಏನಾಗಕ್ಕೂ ಬಿಡಕ್ಕಿಲ್ಲ. ನನ್ ಹೇಳೋ ದಾಟ್ಕೊಂಡ್ ಬರ್ಬೇಕು ಅಂತಲ್ಲೇ. ನಿನ್ ಮಮ್ಮಿ ರಾಣಿ ಎಲ್ಲ ಕಡೆ, ನಿನ್ ಡಮ್ಮಿ ರಾಣಿ ಕಡೆ. ಹೋಗ, ಈ ರೇಂಜ್ ಓದೇ ಬೀಳ್ತಾ ಇದೆ, ಯಾವನ್ಗಾಗುತ್ತೆ? ಅದಕ್ಕೆ ಹೇಳೋದು. ನೀವು ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಆಗ್ತೀಯೋ ಇಲ್ವೋ? ಕ್ರಿಕೆಟ್ ಆಡ್ಬೇಕು, ಅಲ್ಲ ಗಿಲ್ಲಿ ದಂಡ ಆಡ್ಬೇಕು. ಈಗ ಏನ್ ಆಗ್ಬೇಕು ಅದನ್ನಾದ್ರೂ ಹೇಳಪ್ಪ. ಅಯ್ಯೋ ನಿಮ್ಮನ್ ಕೈವಾಗ ಅದೇನ್ ಆಗಬೇಕು ಅಂತ ಗೊತ್ತಾಗದೆ ನಾನು ಅವಾಗಿಂದ ಒದೆ ತಿಂತಾನೆ. ನಮ್ಮಪ್ಪ ಬಂದ, ಆಗು ಅಂದ. ಅದೇನಾಗು ಅಂತ ಹೇಳಲೇ ಇಲ್ಲ. ಅದೇನು ಅಂತ ವರ್ಷ ಕೇಳ್ರಪ್ಪ ನಿಮ್ ತಮ್ಮನೆ ಕೇಳಿ. ಹೌದು ರೀ ಗುಂಡ್ಮಾವ, ಏನ್ರಿ ಇದು ಅನ್ಯಾಯ ರೀ? ಅಲ್ಲ, ಅಷ್ಟೊತ್ತಿಂದ ಆಗು ಅಂದ್ರೆ ಏನೋ ಮ್ಯಾಟ್ರ್ ಆಲ್ರೆಡಿ ಫಿಕ್ಸ್ ಆಗಿದೆ ಅಂದ್ರೆ ಇಲ್ಲಿ ಮ್ಯಾಟ್ರೇ ಇಲ್ಲ. 7 ದಿನ ಹೊಡಿತಾ ಇದ್ರಲ್ರಿ, ಫಸ್ಟ್ ಏನಾಗ್ಬೇಕು ಅದನ್ನ ಹೇಳಿ. ಸಾರಿ ಅಳಿ ಅಂದ್ರೆ ಈ ಎಣ್ಣೆ ಏಟಲ್ಲಿ ಮಗನಿಗೆ ಏನಾಗಬೇಕು ಅಂತ ಹೇಳೋದನ್ನೇ ಮರ್ತೋಗಿಬಿಟ್ಟೆ. ಸಾರಿ ಮುದ್ದೇಶ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ಏನು ಅಂತ ಸ್ವಲ್ಪ ಹೇಳಿ. ಮುದ್ದೇಶ, 2ನೇ ಮದುವೆ ಆಗ್ಲೇಬೇಕು. ಏನು ಮುದ್ದೇಶ? 2ನೇ ಮದುವೆ ಆಗ್ಲೇಬೇಕು. ಚಿಯರ್ಸಪ್ಪ ಅಂತೆ, ಕ್ವಾರ್ಟರ್ ರೆಡಿಯಪ್ಪ ಅಂತೆ. ಮುದ್ದೇಶಣ್ಣ, ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಲ್ಲ, ಕಟ್ಕೊಂಡ್ ಹೆಂಡತಿ ಬದುಕಿರ್ಬೇಕಾದ್ರೇನೆ ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲೋ, ನೀನು ಒಬ್ಬ ಗಂಡ್ಸೇನೋ? ಅದನ್ನ ಪ್ರೂವ್ ಮಾಡಕ್ಕೇನೆ ಇನ್ನೊಂದು ಮದುವೆ ಆಯ್ತೀನಿ ಅಂತ ಹೇಳ್ತಾರೆ. ಮುದ್ದೆ, ಏನೇ ಆದ್ರೂ ಇಷ್ಟು ಈಸಿಯಾಗಿ ಒಪ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ಇಷ್ಟು ಈಸಿಯಾಗಿ 2ನೇ ಮದುವೆ ಆಫರ್ ಬರ್ತದೆ ಅಂತ ನಾನೇ ಅನ್ಕೊಂಡಿರಲ್ಲ ಕಣಪ್ಪ. ಡ್ಯಾಡು, ಯಾವಾಗ ನನ್ 2ನೇ ಮದುವೆ? ಡ್ಯಾಡು, ಯಾವಾಗ?
ನನ್ನೊಂದ್ ಮಾತನ್ನ ಕೇಳಿಸ್ಕೊಮ್ಮ. ಅಪ್ಪನ ಬಿಟ್ಟು ಹೋಗಿ ನೀನ್ ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಇವತ್ತೇನಾದ್ರೂ ಈ ಪರಿಸ್ಥಿತಿಲಿ ನೀನ್ ಇದ್ದಿದ್ರೆ ಒಂದೇ ಕಣ್ಣಲ್ಲಿ ಹತ್ತು ಬಿಡ್ತಿದ್ದೆ. ನೀವಾದ್ರೂ ಹೇಳ್ಬಾರ್ದ? ಹೇಳ್ರಿ ಬೇಡ ಅಂತ. ಪಾಪ ಕಮಲ ಮನೋಹರಿ ತುಂಬಾ ಮುಗ್ದೆ ಅವಳು. ಅವಳು ಮುಗ್ದೆ ಆದ್ರೆ ನಾನು ಮುದ್ದೆ. ಈ ಮದುವೆ ಆಗ್ಲೇಬೇಕು ಬೇಕು ಬೇಕು. ಹೇಳೋ ಅಷ್ಟು ಹೇಳಿದೀನಿ. ಇನ್ನು ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಎಸ್ ಮೈ ಡಿಯರ್ ಸನ್. ಹುಡುಗಿ ಯಾರು ಅಂತ ಹೇಳೋದಲ್ವಾ? ಫೋಟೋ ಅದು ತೋರಿಸ್ಬಿಡಪ್ಪ, ನೋಡ್ಕೊಂಡ್ಬಿಡ್ತೀನಿ. ಹುಡುಗಿ ಇಲ್ಲೇ ಇದ್ದಾಳೆ. ಎಲ್ಲಿ ಇದ್ದಾಳ? ಯಾರು? ಅವರಿಬ್ಬರಲ್ಲಿ ಯಾರು ಬೇಕಾದರೂ ಸೆಲೆಕ್ಟ್ ಮಾಡಿ. ನಮ್ಮ ಶ್ರೀನಾಥ್ ಮಾಮನನ್ನು ಬಿಟ್ಟು. ಏನಪ್ಪ ಇದು? ಏನಾಗಿದೆ ನಿನ್ಗೆ? ಮೊದ್ಲೇ 2ನೇ ಮದ್ವೆ, ಅದ್ರಲ್ಲೂ ಬಂದಿರೋ ಗೆಸ್ಟ್ ಗಳನ್ನ ತೋರಿಸ್ತಾ ಇದೆಯಲ್ಲಪ್ಪ. ಅಜಗಜಾಂತರ ವ್ಯತ್ಯಾಸ ಇದೆಯಪ್ಪ. ಹೌದು. ನನಗೆ ನಾಳೆ ಬಾ ಗೋಸ್ಟ್ ತೋರಿಸಿದ್ರು ನಾ ಮದುವೆ ಆಗಿ. ಏ ಗುಂಡಮ್ಮವ, ನಿಮ್ದು ತಪ್ಪು ಕಲ್ಪನೆ. ಸೊ ಈ ಮ್ಯಾಟ್ರ್ ಇಲ್ಲೇ ಬಿಟ್ಬಿಡಿ. ಬಾಬಾ ನೀನ್ ಬೇಡ ಅನ್ಬೋದು, ಆದ್ರೆ ಆದ್ರೆ ಹಂಗೆ ನೋಡ್ತಾ ಇರು. ಆ ಹುಡುಗಿ ಕೈ ಅಡ್ಡ ಇಟ್ಕೊಂಡು ಪರವಾಗಿಲ್ಲ, ಅದ್ ಹಿಂದಿರೋ ಆ ಕಣ್ಣಲ್ಲಿ ನಾನೇ ಬೇಕು ಅನ್ನೋ ಆಸೆ ಇಲ್ಲ ಎದ್ದು ಕಾಣ್ತಾ ಇದೆ ಬಾಬಾ. ಎದ್ದು ಕಾಣ್ತಾ ಇದೆ. ಅಲ್ವಾ ಅಲ್ವಾ ಡ್ಯಾಡಿ? ಅಲ್ವಾ? ನೀನೇ ಹೇಳು. ಎಲ್ಲಿ ನಾನೊಂದ್ಸರಿ ನೋಡ್ತೀನಿ. ಮುದ್ದೆ ಅಯ್ಯ, ಏನ್ ಕಿಸಿತಾ ಇದೆಯಾ ಬಾಯ್ಲಿ? ಗೂಬೆ, ನನ್ನ ಇನ್ನ ಪ್ರೇಮ ಗೀತೆ ಅಂತ ನಿಮ್ಮಪ್ಪ ಅಲ್ಲಿ ನೋಡ್ಕೊಂಡು ಆಡ್ತಾವ್ರಲ್ಲೋ ಗುಗ್ಗು. ಬಾವೋ ನೀನು ತಪ್ಪು ತಿಳ್ಕೊತಾ ಇದೀಯ ಬಾವೋ, ತಪ್ಪು ತಿಳ್ಕೊತಾ ಇದೀಯ. ಏನಪ್ಪ? ಮಾವ ಸೊಸೆ ಅಂದ್ರೆ ಹಿಂಗಿರ್ಬೇಕು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾವ್ರೆ ಬಾವಾ. ಅಂತ ಬಾಂಧವ್ಯ ಅದು, ಅಂತ ಬಾಂಧವ್ಯ ಅಲ್ಲೇನಪ್ಪ? ಹೌದು ತಾನೆ? ಕರೆಕ್ಟ್. ನೋಡಿ, ಕಾಲು ಜಾರುವ ವಯಸ್ಸು ನೋಡಿ, ಗೊತ್ತಾಗದೆ ಜಾರಿ ಬಿಟ್ಟೆ. ಪ್ಲೀಸ್ ಡೋಂಟ್ ಮೈಂಡ್. ಹೇಳು, ಹುಡುಗಿ ಓಕೆ ತಾನೆ? ಹುಡುಗಿ 100% ಓಕೆ. ಏಯ್, ಎಂಟಿರೋವಾಗ 2ನೇ ಮದ್ವೆ ಆಗ್ಬಾರ್ದು ಕಣಲ್ಲ. ಅದ್ ಸರಿಯಲ್ಲ ಕಣೋ, ನನ್ ಮಾತ್ ಕೇಳೋ. ಅಲ್ಲ ಕಣೋ, ಮೊದ್ಲನೇ ಹೆಂಡತಿ ಒಪ್ಕೊಳ್ದೆ 2ನೇ ಮದ್ವೆ ಆಗಂಗಿಲ್ಲ ಕಣೋ, ಇಡಿಯ. ಅದೇ ಏನು ಪ್ರಾಬ್ಲಮ್ ಆಗಲ್ಲ ಅದು. ಯಾಕೆ? ಯಾಕ್ರಿ ಮದುವೆ ಆಗ್ತಿದ್ದೀರಾ ಅಂತ ಹೆಂಡತಿ ಕೇಳಿದ್ರೆ ಅದು ಪ್ರಾಬ್ಲಮ್ಮು. ಅವಳು ಕೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವೇ ನಮ್ಮ ಉದ್ದೇಶ? ಅಪ್ಪಂಗ್ ಹುಟ್ಟಿದ್ ಮಾತಾಡ್ದೆ ಕಣಪ್ಪ, ಅಪ್ಪಂಗ್ ಗೊತ್ತಿದ್ ಮಾತಾಡ. ಎಲ್ಲರೂ ಸೈಲೆಂಟ್ ಪ್ಲೀಸ್. ಇವತ್ತು ಈ ಹುಡುಗಿನ ನಾನು ಓಕೆ ಮಾಡಿದೀನಿ, ಮಗನು ಓಕೆ ಮಾಡಿದಾನೆ. ಮದುವೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಟೆಸ್ಟ್ ಮಾಡಿಬಿಡೋಣ. ಎಷ್ಟು ಬೇರೆ? ಹುಡುಗಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರುತ್ತಾ ಅಂತ. ಬನ್ನಿ ಪ್ಲೀಸ್. ಡ್ಯಾನ್ಸ್ ಬರಲ್ಲ, ರಿಜೆಕ್ಟೆಡ್. ಡ್ಯಾನ್ಸ್ ಬರುತ್ತೆ ನಿಮ್ಗೆ, ಹೆಂಗ್ ಬರ್ತದೆ ಹಂಗೆ ಕಟಾಯಿಸಿ. ಮದುವೆ ನಡೆಯುತ್ತೆ. ಪಾಸ್. ನಾನ್ ಚೆನ್ನಾಗೆ ಮಾಡಿಲ್ಲ ಅಲ್ಲ, ಪಾಸ್ ಹಂಗೆ. ಅಯ್ಯೋ ಅಪ್ಪ, ಇಷ್ಟು ಬೇಗ ಡಿಸೈಡ್ ಮಾಡ್ಬಿಟ್ಯಾ? ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ನೀವೇ ಕೇಳಿಲ್ಲ ಅಂದ್ರೆ ನಾವ್ಯಾಕ್ರಿ ಕೇಳ್ಬೇಕು? ಯಾರು ಏನೇ ಹೇಳಿ, ನಮ್ಮಪ್ಪ ಡ್ಯಾನ್ಸ್ ಮಾಡಾಯ್ತು, ಅವ್ರು ಓಕೆ ಅಂದಿದ್ದಾಯ್ತು. ಡಾರ್ಲಿಂಗ್, ಯು ಡೋಂಟ್ ವರಿ, ನಿನ್ನ ಜೊತೆಗೆ ನಾನಿದ್ದೀನಿ. ಹೇಳೋ ಕಮಲ ಮನೋಹರ್ ಬರ್ಲಿ, ಪರ್ಕೆ ಕಿತ್ತೋಗಂಗ್ ಓಡಿಸ್ತೀನಿ ನಿನ್ಗೆ. ಮೊದ್ಲು ಪೊರಕೆ ತಗೊಂಡು ಕಸ ಹೊಡ್ಸೋಳು ಕೈ, ಆಮೇಲೆ ನನಗೂ ಓಡ್ಸೋ ಪ್ಲಾನ್ ಮಾಡುವಂತೇನೆ. ಹೇಳು, ಅವ್ರದೆಲ್ಲ ಬುಟ್ಟಾಕೀಗ. ಎಲ್ಲ ಓಕೆ ತಾನೆ? ಮದುವೆ ಆಗ್ಬೋದಾ? ಹುಡುಗಿ ಡಬ್ಬಲ್ ಓಕೆ. ಅದು ಸರಿ, ಈಗಲೇ ತಾಳಿ ತತ್ತೀನಿ, ಕಟ್ಬಿಡುಮ. ಮಗನೇ ಬಾಯಲ್ಲಿ ಸ್ವಲ್ಪ ಹತ್ರ ಬಾ. ಅಯೋಗ್ಯ ನನ್ನ ಮಗನೇ, ಅದು ಲ್ಯಾಕ್ ಆಫ್ ಆಪರ್ಚುನಿಟಿ. ನಾನು ಒಂಟಿಯಾಗಿದ್ದೇನೆ, ಮಗ ಕೂಡ ಮದುವೆ ಆಗಿದ್ದಾನೆ. ನನ್ನ ನೋಡ್ಕೊಳ್ಳಿಕ್ಕೂ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ಈ ಡ್ರಾಮಾ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮನೆಯವರ ಹಿರಿಯರವರ ಜೊತೆ ಮಾತಾಡಿ
ಎಲ್ಲ ಓಕೆ ಅಂತ ಹೇಳಿದ್ರೆ ಕಳಿಸ್ಬೇಕಾ? ಮಾತುಕತೆಗೆ ಮನೆಗೆ ಬರ್ತೇನೆ. ಬಾಯ್, ಸಿ ಯು. ಸಾರಿ ಮರ್ತಿದ್ದೆ. 6 o'clock ಓಕೆನಾ 9 o'clock ಓಕೆನಾ? 6 o'clock 9 o'clock ಏನ್ ಯಾವ್ದು ಕೇಳ್ತಾ ಇದೀರಾ? ಅಲ್ಲ, ಪಿಕ್ಚರ್ಗೆ ಟಿಕೆಟ್ ತಕೊಳ್ಬೇಕಲ್ವಾ? ಎರಡಕ್ಕೂ ತಕೊಂಡಿರ್ತೀನಿ, ಯಾವ ಬೇಕಾದರೂ ಬನ್ನಿ. ಸಿ ಯು. ಬಾಯ್. ಬಟ್ಟೆ ಉಳಿಸ್ಬೇಕು ಮದುವೆಗೆ ಈಗ. ಬರ್ತೇನೆ. ಡ್ಯಾಡೋ, ನನಗೆ ಕೊನೆಗೆ ಮುಳ್ಳಾದರೆ ನಗೆ. ರಾಣಿ ನೋಡೆ ನಮ್ಮ ಅಪ್ಪನ. ನನ್ನ ಹತ್ರ ಬಂದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ ನೋಡು, ಅಣ್ಣ ಅಂತಾನೆ ನೋಡಲ್ಲ ನಾನು. ಬಾವ ನೋಡ್ದ ಹೆಂಗ್ ಮಾಡ್ಬಿಟ್ಟ. ನನ್ನ ಹತ್ರ ಬಂದ್ರೆ ಅಲ್ಲಲ್ಲ ಎಲ್ಲೆಲ್ಲಿ ಉದುರಿಸ್ತೀನಿ ನನಗೆ ಗೊತ್ತಿಲ್ಲ. ಅಯ್ಯೋ, ನಂಗೆ ಯಾರು ಇಲ್ವೇ. ಗೆಳತಿ ಕಮಲಮ್ಮನವರೇ, ಗೆಳತಿ ನನ್ನ ಹೆಂಡತಿ ಕಮಲಮ್ಮನವರೇ, ಬೇಗ ಬಾರೆ ಫಸ್ಟ್ ನೈಟ್ ಮಾಡಮ್ಮ. ಏ ರಾಣಿ ಹೋಗು, ಫೀಲಿಂಗ್ ಅಲ್ಲಿ ನೇಣ್ಗೀಣ್ ಹಾಕೊಂಡ್ಬಿಟ್ರೆ ಕಷ್ಟ, ಆಮೇಲೆ ಫ್ಯಾನೆ ಡೊಂಕ್ ಆಗ್ಬಿಡ್ತದೆ ದರಿಯ ಅವನು. ಬೇಸಿಗೆಯಲ್ಲಿ ಕಷ್ಟ ಆಗ್ಬಿಡುತ್ತೆ. ಹೋಗು. ಹೌದೌದು, ಏಯ್ ಫ್ಯಾನ್ ಏನು ಮಾಡ್ಬೇಡ ಕಣೋ. ಮಿಸ್ಟರ್ ಲೋಕೇಶ್, ನಿಮ್ ಮಾವ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಲ್ಲ, ಒಟ್ನಲ್ಲಿ ವಿಶ್ ಮಾಡೋದೇ ಮರ್ತ್ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್. ಚೆನ್ನಾಗಿರಿ, ಒಳ್ಳೆ ಅತ್ತೆ ಸಿಕ್ಕವ್ರೆ. ಎರಡಕಲ್ಲು ಗುಡ್ಡದ ಮೇಲೆ ಟೀಮ್ ಅವ್ರ ಹತ್ರ ಇವಾಗ ನಮ್ಮ ಫೇಮಸ್ ಆಟ ಆಡೋಣ. ಕೇಳ್ರಪ್ಪ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಬೆಸುಗೆ ಬೆಸುಗೆ ಈ ಸಲ ಕಪ್ ನಮಗೆ. ಬೆಸುಗೆ ಬೆಸುಗೆ ಈ ಸಲ ಕಪ್ ನಮಗೆ. ಮದುವೆ ನೋಡೋದಕ್ಕೆ ನಿಮ್ಗೆಲ್ಲ ಒಪ್ಪಿಗೆ ಆಯ್ತಾ ಇಲ್ಲ ಬೇಡ ಅಂತಿದ್ದೀರಾ? ಮದುವೆ ಇದು ನೋಡೋದ್ರಲ್ಲ, ಅವೆಲ್ಲ ಒಪ್ಪಿಗೆ ಆಯ್ತಾ ಇಲ್ವಾ? ಮತ್ತೆ ಆಗೋದಕ್ಕೆ ಹುಡ್ಗ ಒಪ್ತಾ ಇದಾರ ಇಲ್ವಾ? ಮದ್ವೆ ಆಗೋದಕ್ಕೆ ಹುಡುಗ ಒಪ್ತಾನ ಇಲ್ವಾ? ಮದುವೆ ಆಗೋಗಿದೆ, ಮದ್ವೆ ಆಗೋದಕ್ಕೆ ಹುಡುಗ ಒಪ್ತಾನ ಇಲ್ವಾ? ಮದುವೆ ಆಗೋಗಿದೆ, ಹುಡುಗ ಒಪ್ತಾ ಇಲ್ಲ, ಏನ್ ಮಾಡೋದು? ಒಬ್ಬೊಬ್ರು ಒಂದೊಂದು ಹೇಳಿದಿರಾ? ನಾವೇನ್ ಹೇಳಿದ್ರಪ್ಪ? ಮದ್ವೆ ಗೊತ್ತಾಗಿದೆಯಲ್ಲ, ಹುಡುಗ ಒಪ್ತಾ ಇದಾನ ಇಲ್ವಾ? ಅಯ್ಯಪ್ಪ, ಎಷ್ಟು ಸಿಂಪಲ್ ಆಗಿ ಹೇಳಿದೆ ಗೊತ್ತಾ? ಬೆಸುಗೆ ಬೆಸುಗೆ ಈ ಸಲ ಕಪ್ ನಮಗೆ. ಮಿಸ್ ಬಟ್ ಮಾಡ್ಬಿಟ್ರಿ. ಅಪ್ಪಾಜಿ ಏನ್ ಹೇಳಿದ್ರು ನಾನು ಅದನ್ನೇ ಹೇಳಿದ್ದೀನಿ. ಸರಿ ಬಾ, ನೀವು ಈ ಕಡೆ ಬಾ. ಮಾನಸ ಸರೋವರ, ನಮ್ಮ ಭಟ್ರ ಹೆಸರು ಮನೋಹರ. ಮಾನಸ ಸರೋವರ, ನಮ್ಮ ಭಟ್ರ ಹೆಸರು ಮನೋಹರ. ಮಾನಸ ಸರೋವರ, ಆಮೇಲೆ ಗೊತ್ತಿಲ್ಲ ಹರೋಹರ. ನಿಮ್ಮ ಬಿಡಿ. ಅದನ್ನು ರಿಪೀಟ್ ಮಾಡ್ತಾರೆ. ಪಾಲ್ ಕಿರ್ಕೊಳ್ಳ, ಆಮೇಲೆ ಅಲ್ಲೇ ಏನ್ ಬೇಕಾದ್ರೂ ಕೊಡ್ತೀನಿ. ಏನು ಜೋರಾಗಿ ಹೇಳಿ. ಪಾರ್ಕ್ ಕರ್ಕೊಂಡು ಹೋದ್ರೆ ನಿಮ್ಗೆ ಏನ್ ಬೇಕಾದ್ರೂ ನಾ ಕೊಡಿಸ್ತೀನಿ. ಬ್ಯಾಡ್ಮಿಂಟನ್ ತಗೊಂಡ್ರೆ ನಿನಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ. ಏನ್ ತಗೊಂಡ್ರೆ? ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ತಗೊಂಡ್ರೆ ನಿಂಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ. ನಾವೇಳಿ ಬಾರಮ್ಮ ಊಟ ಮಾಡೋಣ.
ಒಳ್ಳೆ ಅಡಿಗೆ ಮಾಡಿದ್ದಾರೆ. ಪಾರಮ್ಮ ಊಟ ಮಾಡೋಣ, ಒಳ್ಳೆ ಅಡಿಗೆ ಮಾಡಿದ್ದಾರೆ. ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಏನ್ ಹೇಳಿದ್ರು ಕೇಳಿ. ಏನ್ ಹೇಳಿದ್ರಿ? ಬ್ಯಾಡ್ಮಿಂಟನ್ ತಗೊಂಡ್ರೆ ನಿಂಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ. ಅಷ್ಟೇ ತಾನೆ ಕೊಟ್ಟು. ಏನ್ ಇಲ್ಲಿ ಹೇಳಿದ್ರಿ? ಕೇಳಿ. ಇವ್ರು ಪಾರ್ಕ್ ಹೋದ್ರೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ಅಂತೆ. ಅಪ್ಪ ನಾನು ಹಂಗೆ ಹೇಳಿಲ್ಲ. ಇವ್ರದ್ದು ಚೆನ್ನಾಗಿತ್ತು. ಅಯ್ಯೋ ಸರ್ ಸೂಪರ್. ಮಾನಸ ಸರೋವರ ತಾನೇ ಹೇಳಿದ್ದು. ಆಮೇಲೆ ಏನು ಗೊತ್ತಿಲ್ಲ ಅರೋವರ ಅಂತ. ನಾನು ಹೇಳಿದ್ದು ಮಾನಸ ಸರೋವರ. ಹಾ. ನಮ್ ಭಟ್ರ ಹೆಸರು ಮನೋಹರ. ಬನ್ನಿ ತಾವು. ಎಡಕಲ್ಲು ಗುಡ್ಡದ ಮೇಲೆ ಜಲ್ಲಿ ಕಲ್ಲು. ಎಡಕಲ್ಲು ಗುಡ್ಡದ ಮೇಲೆ ಜಲ್ಲಿ ಕಲ್ಲು. ಕನ್ನಡ ಕಲಿಯೋ ಇಲ್ಲ ಚಲ್ಲೆ ಹಣ್ಣು ತಿನ್ನು. ಕನ್ನಡ ಕಲಿಯೋ ಇಲ್ಲ ಚಲ್ಲೆ ಹಣ್ಣು ತಿನ್ನು. ಗೊತ್ತಾಯ್ತಾ ಗೊತ್ತಾಯ್ತಾ? ನೀನ್ ಉಸಿರಾಡ್ತಾ ಇದ್ರೆ ನಾನು ಉಸಿರಾಡ್ತೀನಿ. ಏನ್ರಿ ಇದು? ಇದು ಮಜಾ. ನಿನಗೆ ಓಕೆ ಆಯ್ತು ಅಂದ್ರೆ ನಾನು ಓಕೆ ಮಾಡಿ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. Correct. ಇದೇ ಪರ್ಫೆಕ್ಟ್ ಅಂದ್ರೆ ತೆಗಿರಿ. 4 ಜನ 4 ಬೇರೆ ಬೇರೆ ಹೇಳಿದಿರಲ್ಲ, ಇದು ಅದ್ಭುತದಲ್ಲಿ ಅದ್ಭುತ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ನಿನಗ್ ಓಕೆ ಆದ್ರೆ ನನಗ್ ಓಕೆ. ತಾವೇನ್ ದಬಾಕಿದ್ರಿ? ನೀನ್ ಉಸಿರಾಡಿದ್ರೆ ನೀನ್ ಉಸಿರಾಡಿದ್ರೆ ನಾನು ಉಸಿರಾಡ್ತೀನಿ. ತಾವು ಕನ್ನಡ ಕಲಿಯೋ ಇಲ್ಲ ಚಲ್ಲೆ ಹಣ್ಣು ತಿನ್ನು. ಕನ್ನಡ ಕಲಿ ಇಲ್ಲಾಂದ್ರೆ ಸೊಳ್ಳೆ ಅಂತೀನಿ. ನಾನು ಹೇಳಿದ್ದು ಮೊದ್ಲೇನೆ ಮರ್ತಾಯ್ತು. ನಾನು ಎಡಕಲ್ಲು ಗುಡ್ಡದ ಮೇಲೆ ಜಲ್ಲಿ ಕಲ್ಲು, ಇಷ್ಟೇ ನಾನು ಹೇಳಿದ್ದು. ಸೂಪರ್ ಸೂಪರ್. ಓಕೆ, ಎಡಕಲ್ಲು ಗುಡ್ಡದ ಮೇಲೆ ಟೀಮಿನವರ ಹತ್ರ ಆಡಿಯನ್ಸ್ ಅವರು ನಿಮಗೆ ಮಾತಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್, ಯಾರು ಮೊದಲಿಗರು? ಹಾಯ್ ಸೃಜನ್ ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ತುಮಕೂರು ಡಿಸ್ಟಿಕ್ ಇಂದ ಬಂದಿದ್ದೀನಿ. ಹೇಳಿ. ನನ್ನ ಕ್ವಶನ್ ಬಂದು ಜ್ಯೋತಿ ಮೇಡಮ್ಗೆ. ಲೆಟರ್ ಪ್ರೀತಿಗೂ ಮೊಬೈಲ್ ಪ್ರೀತಿಗೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ? ಮೊಬೈಲ್ ಅಲ್ಲಿ ಓಕೆ, ಶ್ರೀನಾಥ್ ಮಾಮ ನೀವೇ ಹೇಳಿ, ಪರವಾಗಿಲ್ಲ. ಹಾ, ಲೆಟರ್ ಪ್ರೀತಿ ಶಾಶ್ವತ, ಮೊಬೈಲ್ ಪ್ರೀತಿ ಅಲ್ಸೋಗುತ್ತೆ ಫಿಂಗರ್ ಟಿಪ್ಪಲ್ಲೇ. ಓಕೆ, ಲೆಟರ್ ಪ್ರೀತಿ ಒಬ್ರಿಗೆ ಕಳಿಸ್ಬೋದು, ಮೊಬೈಲ್ ಪ್ರೀತಿ ಹಲವಾರು ಜನಕ್ಕೆ ಫಾರ್ವರ್ಡ್ ಮಾಡ್ಬೋದು. ಅದಕ್ಕೆ ಹೇಳಿದ್ದು ಲೆಟರ್ ಪ್ರೀತಿ ಶಾಶ್ವತ ಅಂತ. ಎಸ್ ಸರ್, ಕರೆಕ್ಟ್. ಇನ್ನೊಂದ್ ತರನು ಹೇಳ್ಬೋದು, ಲೆಟರ್ ಪ್ರೀತಿಗೆ ಹುಡುಗಿ ಸಿಗ್ನಲ್ ಬೇಕು, ಅವಳ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕರೆ ಸಾಕು, ಅದು ಪಾಸ್ ಆಗೋಗುತ್ತೆ. ಮೊಬೈಲ್ ಪ್ರೀತಿಗೆ ಹುಡುಗಿ ಸಿಗ್ನಲ್ ಅಲ್ಲದೆ ಮೊಬೈಲ್ ನೆಟ್ವರ್ಕ್ ಸಿಗ್ನಲ್ ಇರಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನು ದಬ್ಬಾಕಕ್ಕಾಗಲ್ಲ. ತಾವ್ ಯಾವ ಪ್ರೀತಿ ಮಾಡೋದು? ನಾವೇನ್ ಪ್ರೀತಿನೂ ಮಾಡಲ್ಲ. ಹೌದಾ? ಹಂಸ ಬಂದಿದ್ದಾರೆ ಅಂತ ಡವ್ ಮಾಡ್ತಾ ಇದ್ದೀರಿ, ನಮ್ಗೆ ಗೊತ್ತು. ನೀವ್ ಮಾಡ್ತೀರಾ, ನಾವು ಮಾಡಲ್ಲ. ಹಂಸ, ನೀವ್ ಯಾವ ಪ್ರೀತಿ ಮಾಡೋದು? ಹಂಸ, ಮೈಕ್ ಕೊಡಿಯಲ್ಲಿ. ಹೇಳಿ. ನೀವ್ ಯಾವ ಪ್ರೀತಿ ಮಾಡೋದು? ಜಾಸ್ತಿ ಇಂಪಾರ್ಟೆನ್ಸ್ ಮೇ ಬಿ ಲೆಟರ್ ಪ್ರೀತಿಗೆ ಅಂತ ಅನ್ಸುತ್ತೆ. ಇದು ಇನ್ಫಾರ್ಮೇಶನ್ ಇನ್ವಿಟೇಷನ್? ಒಂದ್ ಕವನ ಬರ್ದ್ ನೋಡಿ ಮಿಸ್ ಲೋಕೇಶ್. ಓಕೆ, ಕಾಮರ್ಸು ಅಂದ್ರೆ ಹುಷಾರು, ನನ್ನ ಯಾಮರ್ಸು ಆಮೇಲೆ ನೋಡ್ಕೋತೀನಿ ಅಂತ. ಸೂಪರ್. ಮಜಾ ಟಾಕೀಸ್ಗೆ ಬಂದ್ರಿ, ನಮ್ಮ ತರಲೆ ಎಲ್ಲ ನೋಡಿದ್ರಿ. ಹೋಪ್ ಯು ಎಂಜಾಯ್ ಮಾಡಿದ್ರ? ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು. ಆದ್ರೆ ನಿನ್ನ ಒಂದು ಉದ್ದೇಶ ಇದೆಯಲ್ಲ, ಜನಗಳನ್ನ ಅವ್ರ ಕಷ್ಟಗಳನ್ನೆಲ್ಲ ಮರೆತು ನಗಿಸ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು. ಅದ್ರ ಜೊತೆಗೆ ಒಂದು ಸಣ್ಣ ಒಂದು ಬುದ್ಧಿ ಮಾತು ಹೇಳ್ತೀಯ, ಯಾವ ತರ ಇರ್ಬೇಕು, ಏನ್ ತರ ಇರ್ಬೇಕು ಅನ್ನೋದು, ಅದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಹೊಸ ಸಿನಿಮಾಗಳಿಗೆ ನೀನು ಈ ತರ ಒಂದು ಪಬ್ಲಿಸಿಟಿ ಕೊಟ್ಟಾಗ ಜನ ತಪ್ಪದೇ ಮಜಾ ಟಾಕೀಸ್ ನೋಡ್ತಾರೆ. ಆ ನೋಡಿದಾಗ ಅವ್ರ ಕಿವಿಗೂ ಆ ಸಿನಿಮಾ ಹೆಸರು ಬಿದ್ದಾಗ ಆ ಪ್ರೊಡ್ಯೂಸರ್ಗೂ ಚೆನ್ನಾಗಿರುತ್ತೆ, ದೇವರು ಚೆನ್ನಾಗಿರ್ತಾನೆ. ಅದಕ್ಕೋಸ್ಕರ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ಪ್ರೊಡ್ಯೂಸರ್, ಡೈರೆಕ್ಟರ್ ಕೂಡ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡೈರೆಕ್ಟರ್ ವಿವಿನ್ ಸೂರ್ಯ, ಪ್ರೊಡ್ಯೂಸರ್ ಪ್ರಕಾಶ್, ದಯವಿಟ್ಟು ಬನ್ನಿ. ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೇದಾಗ್ಲಿ ನಿಮ್ ಸಿನಿಮಾಗೆ, ಒಳ್ಳೇದಾಗ್ಲಿ ಸರ್. ಬನ್ನಿ ಸರ್. ಡೈರೆಕ್ಟ್ರೆ
ಇವತ್ತಿನ ದಿನ ಸಮಾಜದಲ್ಲಿ ಮಕ್ಕಳುಗಳು ತುಂಬಾ ದಾರಿ ತಪ್ತಾ ಇದ್ದಾರೆ. ಅದು ಕಾರಣ ಹುಡ್ಕೊಂಡು ಹೋದ್ರೆ ಸೊ ಹಲವಾರು ಕಾರಣಗಳು ಬರುತ್ತೆ. ಸೊ ಈಗಿರ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಸರ್ ಜಿ ಪಿ ಪ್ರಕಾಶ್ ಸರ್ ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ರು. ಇವತ್ತಿನ ಸಮಾಜದಲ್ಲಿ ಮಕ್ಕಳುಗಳೆಲ್ಲ ಈ ಥರ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾಗಿ ಅವ್ರ ಬ್ಯುಸಿ ಲೈಫಲ್ಲಿ ಈ ಥರ ಹಾಳಾಗ್ತಾ ಇದ್ದಾರೆ. ಈ ಬೇಸ್ ಮೇಲೆ ಒಂದು ಕತೆ ಇದೆ, ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು ಅಂದಾಗ ಥ್ರೆಡ್ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಯ್ತು. ಹೌದು, ಜನಗಳಿಗೂ ರೀಚ್ ಆಗುತ್ತೆ ಮತ್ತು ಸಮಾಜಕ್ಕೊಂದು ಒಳ್ಳೇದಾಗುತ್ತೆ ಅನ್ನೋ ಬೇಸ್ ಮೇಲೆ ಅವ್ರು ಒಪ್ಕೊಂಡು ಈ ಕಥೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸರ್. ಅದು ಭಗವಂತ ಇಲ್ಲಿವರೆಗೂ ಕರ್ಕೊಬಂದ. ಥ್ಯಾಂಕ್ಸ್ ಟು ಪ್ರಕಾಶ್ ಸರ್. ಆಮೇಲೆ ನನಗೆ ಅವಕಾಶ ಕೊಟ್ಟಂತಹ ನಿಮ್ಮ ಚಾನಲ್ ಹಾಗೂ ನಿಮಗೂ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಸರ್ ನಿಮಗೂ ಕೂಡ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಕಂಗ್ರಾಚುಲೇಷನ್ಸ್. ಆಲ್ ದ ಬೆಸ್ಟ್. ಗುಡ್ ಲಕ್. ಬೆಸ್ಟ್ ವಿಶಸ್. ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಪ್ರತಿ ಸಲ ಶ್ರೀನಾಥ್ ಮಾಮನ್ ಜೊತೆ ಈ ತರ ಒಂದು ಮಜವಾದಂತ ಒಂದು ಸಮಯ ಕಳೆಯೋದೇ ಒಂದು ಸೌಭಾಗ್ಯ. ಯಾಕಂದ್ರೆ ಅವರ ಮಾತುಗಳಲ್ಲಿ ಅಷ್ಟು ಪ್ರೀತಿ ಇರುತ್ತೆ. ಆದ್ರೆ ಅದೇ ಪ್ರೀತಿನ ಇವರೆಲ್ಲ ಅಭಿನಯಿಸಿರುವಂತಹ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾಗೆ ನೀವು ತೋರಿಸಬೇಕಾಗಿದೆ. ಇದೊಂದು ಒಳ್ಳೆಯ ಚಿತ್ರ, ಒಳ್ಳೆಯ ಕಾಸ್ ಇರುವಂತಹ ಚಿತ್ರ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನಮ್ಮ ಮಜಾ ಟಾಕೀಸ್ ನ ಮತ್ತೆ ನೀವು ನೋಡ್ಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟಲ್ಲಿ ನಮ್ಮ ಮಜಾ ಟಾಕೀಸ್ ನ ಮತ್ತೆ ನೋಡ್ತಾ ಇರಿ. ಮುಂದಿನ ಸಂಚಿಕೆಗೆ ಮತ್ತೆ ಭೇಟಿ ಆಗ್ತೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್.